ನಾವು ಈ ಭೂಮಿ ಮೇಲೆ ನಾವು ಜೀವಿಸ್ತಾ ಇರುವ ನಿಮಿತ್ತವಾಗಿದೆ ಜನರೇ, ಈ ಪೂರ್ಣತೆ, ಪರಿಪೂರ್ಣತೆ ಹೇಳ್ರಿ, ಪೂರ್ಣತೆ ಹಾಗೂ ಪರಿಪೂರ್ಣತೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಏನಾಗುತ್ತೆ, ಇಲ್ಲವಾಗುತ್ತೆ. ಹೌದಾ? ಏನು ಸಂಪೂರ್ಣವಾದದ್ದು ಬಂದಾಗ ಏನು, ಅಪೂರ್ಣವಾದದ್ದೆಲ್ಲವೂ ಸಹ ಏನಾಗುತ್ತೆ ದೇವಜನರೇ, ಇಲ್ಲವಾಗುತ್ತೆ. ಹಾಗಾದರೆ ಈ ಆಶೀರ್ವಾದದ ಸಂಪೂರ್ಣತೆ ಹಾಗೂ ಆಶೀರ್ವಾದದ ಪರಿಪೂರ್ಣತೆ, ಆಶೀರ್ವಾದದ ಪೂರ್ಣತೆ ಅನ್ನುವಂಥದ್ದು ಮನುಷ್ಯರಿಂದ ಅಲ್ಲ, ಇದು ದೇವರಿಂದ. ಹಲ್ಲೆಲೂಯಾ. ಯಾರಿಂದ? ದೇವರಿಂದ. ಗಮನಿಸಿ ಕೇಳ್ರಿ. ನಾವು ಸಾಮಾನ್ಯವಾಗಿ ನಾವು ನೋಡ್ತೇವೆ ಯೆಹೋವನ ಆಶೀರ್ವಾದ. ನಮ್ಗೆ ಗೊತ್ತಿ ವಾಕ್ಯ ಭಾಗ ಏನು, ಯೆಹೋವನ ಆಶೀರ್ವಾದ. ಸ್ವಲ್ಪ ಜೋರಾಗಿ ಹೇಳ್ರಿ, ಯೆಹೋವನ ಆಶೀರ್ವಾದ. ಏನು ಯೆಹೋವನ ಆಶೀರ್ವಾದ? ಭಾಗ್ಯದಾಯಕವು. ಯಾರ ಆಶೀರ್ವಾದ? ಅಲ್ಲಿ ಮನುಷ್ಯನ ಆಶೀರ್ವಾದ ಅಲ್ಲ. ಹಲ್ಲೆಲೂಯಾ. ಯಾರ ಆಶೀರ್ವಾದ ಹೇಳ್ರಿ? ಯೆಹೋವನ ಆಶೀರ್ವಾದ. ಅಂದ್ರೆ ದೇವರ ಪಕ್ಕದಲ್ಲಿರೋರ್ಗೆ ಹೇಳ್ರಿ, ದೇವರ ಆಶೀರ್ವಾದ. ದೇವರ ಆಶೀರ್ವಾದ ಅದು ಏನು? ಭಾಗ್ಯದಾಯಕವು. ಭಾಗ್ಯದಾಯಕವು ಅಂದರೆ ಯಾರಿಂದ ಬರುವಂಥದ್ದು? ದೇವರಿಂದ ಬರುವಂಥದ್ದು. ಹಲ್ಲೆಲೂಯಾ. ಸಾಮಾನ್ಯವಾಗಿ ನಾವು ನೋಡೋ ಪ್ರಕಾರವಾಗಿ ದೇವಜನರ ಗಮನಿಸಿ ಕೇಳ್ರಿ, ನಾವು ಪ್ರಾರ್ಥನೆ ಅಂದರೆ ನಾವು ತಲೆಯನ್ನು ಕೆಳಗೆ ಹಾಕಲ್ಲ. ಆ್ಯಕ್ಚುಲಿ ಪ್ರಾರ್ಥನೆಯ ಒಂದು ಪ್ರಾಮುಖ್ಯತೆ ಹೇಗಿರಬೇಕಂದ್ರೆ, ನಾವು ತಲೆಯನ್ನು ಮೇಲಕ್ಕೆತ್ತಬೇಕು. ನಾವು ಪ್ರಾರ್ಥನೆ ಅಂದರೆ ಏನು ಮಾಡ್ತೀವಿ? ನಾವು ತಲೆ ಬಗ್ಸ್ಕೊಳ್ತೀವಿ ಅಲ್ಲ, ತಲೆ ಬಗ್ಸ್ಕೊಂಡು ಮಾಡೋ ಅಂಥದ್ದಲ್ಲ ಪ್ರಾರ್ಥನೆ. ಬೈಬಲ್ ಹೇಳುತ್ತೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ. ಹಲ್ಲೆಲೂಯಾ. ಹೇಳ್ರಿ, ಎಲ್ಲಿಗೆ ನೋಡ್ತೇನೆ? ಪರ್ವತಗಳ ಕಡೆಗೆ ಏನಾಗ್ತೇನೆ? ನಾನು ನೋಡ್ತೇನೆ. ಹಾಗಾದರೆ ಆಶೀರ್ವಾದ, ಸಹಾಯ ಎಲ್ಲಿಂದ ಬರುತ್ತೆ? ಎಲ್ಲಿಂದ ಬರುತ್ತೆ? ಭೂಮಿಯಿಂದಲೋ ಸಿಸ್ಟರ್? ಎಲ್ಲಿಂದ? ಮೇಲಣಿಯಿಂದಲೋ ಅಥವಾ ಮೇಲಿನಿಂದಲೋ ಎಂಬುದಾಗಿ ನಾವು ನೋಡುವಾಗ ಬೈಬಲ್ ಭಾಳ ಕ್ಲಿಯರಾಗಿ ಹೇಳುತ್ತೆ. ನಮಗೆ ಸಹಾಯ ಎಲ್ಲಿಂದ ಬರುತ್ತೆ? ಮೇಲಿನಿಂದ. ಹೇಳ್ರಿ, ಸ್ವಲ್ಪ ಜೋರಾಗಿ ಹೇಳ್ರಿ, ಮೇಲಿನಿಂದ, ಮೇಲಿನಿಂದ, ಮೇಲಿನಿಂದ. ಹಲ್ಲೆಲೂಯಾ. ನೋಡ್ರಿ, ದೇವರ ಆಶೀರ್ವಾದ ಕೊಟ್ಟಂಥ ಒಂದು ಸಂದರ್ಭದಲ್ಲಿ ದೇವರು ಕೊಟ್ಟು ಆಶೀರ್ವಾದವನ್ನು ಕೊಟ್ಟು ದೇವರು ಸಂತೋಷ ಪಡ್ತಾರೆ. ಹಲ್ಲೆಲೂಯಾ. ಹೇಳ್ರಿ, ದೇವ್ರು ಕೊಟ್ಬಿಟ್ಟು ಏನಾಗ್ತಾನೆ ಹೇಳ್ರಿ? ದೇವ್ರು ಸಂತೋಷ ಪಡ್ತಾರೆ. ಆದರೆ ಮನುಷ್ಯ ಆಶೀರ್ವಾದ ಮಾಡಿದ್ರೆ ಊರಿಗೆಲ್ಲ ಹೇಳ್ತಾನೆ. ನಿಮ್ಗೆ ಅರ್ಥ ಆಗಲಿಲ್ವಾ? ಏನು? ದೇವ್ರ ಆಶೀರ್ವಾದ ಮಾಡಿದ್ರೆ, ದೇವರೇ ಆಶೀರ್ವಾದ ಮಾಡಿದ್ರೆ ದೇವ್ರು ಸಂತೋಷ ಪಡ್ತಾರೆ. ನನ್ನ ಮಗ ಆಶೀರ್ವಹಿಸಲ್ಪಟ್ಟಿದ್ದಾನೆ, ನನ್ನ ಮಗಳೇನಾಗಿದ್ದಾಳೆ ಹೇಳ್ರಿ, ಸ್ವಲ್ಪ ಜೋರಾಗಿ ಹೇಳ್ರಿ, ಆಶೀರ್ವಹಿಸಲ್ಪಟ್ಟೆ. ನೀವೇ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮಕ್ಕಳನ್ನ ನಾವು ಆಶೀರ್ವಾದ ಮಾಡಿಬಿಟ್ಟು ಊರಿಗೆಲ್ಲ ತಂದೆ ತಾಯಿಗಳು ಊರಿಗೆಲ್ಲ ಹೇಳ್ತಾರ? ಹೇಳ್ರಿ ನೀವು. ಊರಿಗೆಲ್ಲ ಸಾರ್ಕೊಂಬರ್ತಿದ್ರ, ನನ್ನ ಮಗನ ನಾನೇ ಓದಿಸಿದ್ದು, ನನ್ನ ಮಗನಿಗೆ ನಾನೇ ಬಟ್ಟೆ ಕೊಡಿಸಿದ್ದು, ನನ್ನ ಮಗನಿಗೆ ನಾನೇ ಮನೆ ಕಟ್ಕೊಟ್ಟಿದ್ದು ಅಂದ್ಬಿಟ್ಟು. ಅದು ತಂದೆ ಮಾಡಬೇಕಾದದ್ದು, ತಾಯಿ ಮಾಡಬೇಕಾದದ್ದು, ಆ ಸ್ಥಾನದಲ್ಲಿ ಇರೋರು ಏನು ಹೇಳ್ರಿ ಮಾಡಬೇಕಾದ್ದು, ನಾವು ಅದನ್ನು ಮಾಡ್ತಾ ಇದ್ದೇವೆ. ಅದೇ ಬೇರೆಯವ್ರು ಏನಾದರೂ ಮಾಡಿದ್ರೆ ಏನಾಗ್ತಾರೆ ಹೇಳಿ? ಎಲ್ಲ ಏನಾಗ್ತಾರೆ? ಹೇಳ್ಕೊಂಬರ್ತಾರೆ. ಅಯ್ಯೋ, ನಾನು ಕಟ್ಕೊಟ್ಟಿಲ್ಲ ಅಂದರೆ ಅವ್ರು ಇರೋಕ್ಕಾಗ್ತಿತ್ತಾ? ಅವ್ರು ಉಳಿಯೋಕ್ಕಾಗ್ತಿತ್ತಾ? ಅವ್ರ ಜೀವನ ಮಾಡೋಕ್ಕಾಗ್ತಿತ್ತಾ? ನಾನು ಸಹಾಯ ಮಾಡಿಲ್ಲ ಅಂದ್ರೆ ಬದುಕೋದಕ್ಕಾಗ್ತಿತ್ತಾ? ಯೆಹೋವನ ಆಶೀರ್ವಾದ. ಹೇಳ್ರಿ, ಯೆಹೋವನ ಸ್ವಲ್ಪ ಜೋರಾಗಿ ಹೇಳಬೇಕು. ಯೆಹೋವನ ಆಶೀರ್ವಾದ ಏನು? ಏನು ಅದೇನು ಹೇಳ್ರಿ? ಯೆಹೋವನ ಆಶೀರ್ವಾದ ಸ್ವಲ್ಪ ಜೋರಾಗಿ ಹೇಳಬೇಕು. ಭಾಗ್ಯದಾಯಕವು. ಹಲ್ಲೆಲೂಯಾ. ಜ್ಞಾನೋಕ್ತಿ 10. ಜ್ಞಾನೋಕ್ತಿ 10ರಲ್ಲಿ ದೇವ ಜನರ ಏನಾಗ್ತಾ ಇದೀವಿ ನಾವು ನೋಡ್ತಾ ಇದ್ದೀವಿ. ಯೆಹೋವನ ಆಶೀರ್ವಾದ ಏನು? ಭಾಗ್ಯದಾಯ. ಅದು ನೋಡ್ರಿ, ದೇವರ ಆಶೀರ್ವಾದ. ಯಾಕಂದರೆ ಈ ತಿಂಗಳು ಮೊದಲನೇ ದಿನ ಆದಮೇಲೆ 2ನೇ ದಿನ ತಿರುಗಿ ನಾವು ಬಂದಿದ್ದೇವೆ. ಹಲ್ಲೆಲೂಯಾ. ಎಲ್ರಿಗೂ ಆಶೀರ್ವಾದ ಬೇಕು. ನನಗೂ ಬೇಕು, ನಿಮಗೂ ಬೇಕು, ಎಲ್ರಿಗೂ ಬೇಕು. ಹೌದಾ ದೇವ ಜನರೇ? ಯಾರಿಗೆ ಆಶೀರ್ವಾದ ಬೇಡ? ಯಾರಿಗೆ ಬೇಡ ಹೇಳ್ರಿ? ನಿಮ್ಮ ಮಕ್ಕಳಿಗೆ ಆಶೀರ್ವಾದ ಬೇಡ? ಮನೆಗೆ ಆಶೀರ್ವಾದ ಬೇಡ? ಹಲ್ಲೆಲೂಯಾ. ಪ್ರತಿ ಒಂದು ವಿಷಯದಲ್ಲೂ ನಮಗೇನು ಬೇಕು ಸಿಸ್ಟರ್? ಆಶೀರ್ವಾದ ಬೇಕು. ಹಲ್ಲೆಲೂಯಾ. ಕೆಲವರು ಕರೀತಾರೆ, ನೀವು ಬಂದ್ಬಿಟ್ಟು ನಮ್ಮನ್ನೇನು ಮಾಡಿ ಆಶೀರ್ವಾದ ಮಾಡಿಬಿಟ್ಟು ಹೋಗಿ ಅಷ್ಟೇ. ಹೌದಲ್ವಾ?
ದೊಡ್ಡವ್ರಿಗೆ ಹೇಳಲ್ಲ, ಏನು ಮಾಡಿ ಹೇಳ್ರಿ. ಅಬ್ರಾಹ್ಮನಿಗೆ ದೇವರು ಹೇಳ್ತಾರೆ, ನೀನು ಯಾರನ್ನ ಆಶೀರ್ವದಿಸುತ್ತೀಯೋ ಅವ್ರೇನಾಗ್ತಾರೆ, ಆಶೀರ್ವದಿಸಲ್ಪಡುವವರು. ಹಲ್ಲೆಲೂಯಾ, ಆಶೀರ್ವದಿಸಲ್ಪಡ್ತಾರೆ ಅವರು. ಹಾಗಾದರೆ ದೇವ್ರ ಮಕ್ಕಳು ನಾವು ಇನ್ನೊಬ್ಬರನ್ನ ಆಶೀರ್ವಾದ ಮಾಡೋರು, ಶಾಪ ಹಾಕೋರಲ್ಲ. ಹೇಳ್ರಿ, ಏನು ಮಾಡೋರಲ್ಲ, ಶಾಪ ಹಾಕೋರಲ್ಲ. ನಾವೇನು ಮಾಡೋರು, ನಾವು ಆಶೀರ್ವಾದ ಮಾಡ್ಬೇಕವ್ರನ್ನಷ್ಟೇ. ಹಲ್ಲೆಲೂಯಾ. ಆಮೇಲೆ ಅದು ಅವ್ರಿಗೆ ಬಿಟ್ಟಿದ್ದು. ಅರ್ಥ ಆಗ್ತಾ ಇದೆಯಾ ದೇವ್ ಜನರೇ? ಗಮನಿಸಿ ಕೇಳ್ರಿ. ಆಶೀರ್ವಾದ ಮಾಡಬೇಕು, ನಮ್ಮ ಕರ್ತವ್ಯ, ನಾವೇನಾಗ್ತೀವಿ, ನಾವು ಮಾಡ್ತೇವೆ. ಅನಂತರ ಅದೇನಾಗಿದ್ದು ಅವ್ರಿಗೆ ಬಿಟ್ಟಿದ್ದು. ಹಲ್ಲೆಲೂಯಾ. ಕರ್ತನ ಆಶೀರ್ವಾದ. ಯಾರ ಆಶೀರ್ವಾದ? ಕರ್ತನ ಆಶೀರ್ವಾದ. ಅಂದರೆ ದೇವರ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಏನು ಉಂಟು ಮಾಡುತ್ತೆ? ಬರೀ ಐಶ್ವರ್ಯ ಅಂದರೆ ಲೋಕದಲ್ಲಿ ಇದೆಯಲ್ಲ, ಆ ಐಶ್ವರ್ಯ ಅಲ್ಲ ದೇವ್ ಜನರೇ. ಗಮನಿಸಿ ಕೇಳ್ರಿ. ಲೋಕದಲ್ಲಿರುವಂಥ ಐಶ್ವರ್ಯ ಎಲ್ಲ ಏನು? ಹಣ, ಆಸ್ತಿ, ಹೌದಲ್ವಾ? ಮತ್ತೆ ಏನು? ಈ ಅಳಿದು ಹೋಗುವಂಥದ್ದು. ಏನು? ಅಳಿದು ಹೋಗುವಂಥದ್ದು. ಆದರೆ ದೇವರ ಆಶೀರ್ವಾದ ಅಳಿಯದೇ ಇರುವಂಥದ್ದು. ಲೋಕದ ಆಶೀರ್ವಾದ ಅಳಿದು ಹೋಗುವಂಥದ್ದು. ಏನು ಹೇಳ್ರಿ? ದೇವರ ಆಶೀರ್ವಾದ ಏನು? ಅಳಿಯದೇ ಇರುವಂಥದ್ದು. ದೇವರ ಆಶೀರ್ವಾದ, ಕರ್ತನ ಆಶೀರ್ವಾದ, ಅದು ನಮ್ಮ ಜೀವಿತದಲ್ಲಿ ಯಾವತ್ತೂ ಸಹ ಏನನ್ನು ಉಂಟು ಮಾಡಲ್ಲ? ವ್ಯಸನ ಅಥವಾ ದುಃಖ. ಹೇಳ್ರಿ, ಸ್ವಲ್ಪ ಜೋರಾಗಿ ಹೇಳಬೇಕು. ವ್ಯಸನವನ್ನೂ ಉಂಟು ಮಾಡೋದಿಲ್ಲ, ದುಃಖವನ್ನು ಸಹ ಏನು ಹೇಳಿದ್ದೇವೆ ಜನರೇ? ಉಂಟು ಮಾಡಲ್ಲ. ಹಲ್ಲೆಲೂಯಾ. ಆದರೆ ದೇವ್ ಜನರೇ ಗಮನಿಸಿ ಕೇಳಿ, ದೇವ್ರ ವಾಕ್ಯದಲ್ಲಿ ನಾವು ಈ ಒಂದು ಕೀರ್ತನೆಯನ್ನು ಏನಾಗ್ತಾ ಇದ್ದೀವಿ, ನಾವು ಕಲಿತಾ ಇದ್ದೇವೆ. ಇಲ್ಲಿ ಇರುವಂಥದ್ದು ಯಾವಾಗಲೂ ಈ ವಾಕ್ಯ ಭಾಗಗಳನ್ನು ನಾವು ಬಾಯ್ಪಾಠವಾಗಿ ಹೇಳ್ತಾನೆ ಇರ್ತೇವೆ. ಹೌದಾ? ಬಾಯ್ಪಾಠವಾಗಿ ಹೇಳ್ತೀವ. ದುಷ್ಟರ ಆಲೋಚನೆ ನಡೆಯದೆ, ಪಾಪಾತ್ಮರ ಮಾರ್ಗ ನಿಂತುಕೊಳ್ಳದೆ, ಧರ್ಮಂಧಗಳು ಕೂತುಕೊಳ್ಳದೆ, ಹೋಮ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲು ಇರುಳು ಧ್ಯಾನಿಸ್ತಾ ಇರುವವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳಲ್ಲಿ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ಇರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಏನಾಗುತ್ತೆ? ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಪಡ 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 ಅಂತ ಹೇಳ್ಬಿಡ್ತೀವಿ ನಾವು. ಹಲ್ಲೆಲೂಯಾ. ಹೌದಲ್ಲ ದೇವ್ ಜನರೇ? ಏನು ಪಟ 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 ಅಂತ ಏನಾಗ್ಬಿಡುತ್ತೆ ಅನೇಕ ಸಂದರ್ಭದಲ್ಲಿ ನಾವು ಹೇಳ್ತೇವೆ. ಆದರೆ ಇದನ್ನು ಸ್ವಲ್ಪ ನಾವು ಧ್ಯಾನಿಸಬೇಕು. ಹೇಳಿ ಏನು ಮಾಡಬೇಕು? ಸ್ವಲ್ಪ ನಾವು ಇದನ್ನು ಧ್ಯಾನಿಸಬೇಕು. 6 ವಾಕ್ಯ ಇದೆಯಲ್ಲ. ಎಷ್ಟು? ಜಾಸ್ತಿ ಇಲ್ಲ. ಎಷ್ಟು? 6 ವಾಕ್ಯ ಅಷ್ಟೇ. ಅರೇ ವಾಕ್ಯ ಇರೋದು ದೇವ್ ಜನರೇ. ಗಮನಿಸಿ ಕೇಳ್ರಿ. ಆದರೆ 6 ವಾಕ್ಯದಲ್ಲಿ ನಾವು 3 ವಾಕ್ಯಗಳನ್ನು, 3 ವಾಕ್ಯಗಳು ಒಂದು ರೀತಿಯಲ್ಲಿ, ಇನ್ನೊಂದು 3 ವಾಕ್ಯಗಳು ಇನ್ನೊಂದು ರೀತಿಯಲ್ಲಿ ನಮಗೆ ಏನು ಮಾಡುತ್ತೆ? ಉಪದೇಶ ಮಾಡುತ್ತೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ? 3 ವಾಕ್ಯ ಭಾಗಗಳು ಒಂದು ರೀತಿಯಲ್ಲಿ, ಇನ್ನೊಂದು 3 ವಾಕ್ಯ ಭಾಗಗಳು ಇನ್ನೊಂದು ರೀತಿಯಲ್ಲಿ ನಮಗೆ ಏನಾಗುತ್ತೆ? ಕಲಿಸುತ್ತೆ. ದಯವಿಟ್ಟು ಈ ಒಂದು ತಿಂಗಳು ಪೂರ್ತಿ ನೀವು ಯಾವುದನ್ನು ನಿಮ್ಮ ಒಂದು ಧ್ಯಾನದೊಟ್ಟಿಗೆ, ನಿಮ್ಮ ಒಂದು ಕಲಿಯುವಿಕೆಯೊಟ್ಟಿಗೆ ಈ ಒಂದು ಕೀರ್ತನೆಯನ್ನು ಸಹ ನೀವೇನು ಮಾಡಬೇಕು ದೇವ ಜನರೇ? ನೀವು ಓದಬೇಕು, ಹಾಗೂ ಏನು ಮಾಡಬೇಕು? ಧ್ಯಾನಿಸಬೇಕು. ಈ ಕೀರ್ತನೆ ಕುರಿತಾಗಿ ಹೇಳೋದಾದರೆ, ಅನೇಕ ಕೀರ್ತನೆಗಳನ್ನು ನಾವು ಸಾಮಾನ್ಯವಾಗಿ ನಾವು ಓದುವಾಗ ನಾನು ಆಗಾಗ ಹೇಳ್ತಾ ಇರ್ತೇನೆ, ಅನೇಕ ಕೀರ್ತನೆ ಪ್ರಾರ್ಥನೆ. ಹೇಳ್ರಿ, ಕೀರ್ತನೆ. ಈ ಕೀರ್ತನೆಗಳನ್ನು ಓದಬೇಕಾದ್ರೆ ನಿಮಗೆ ಅಲ್ಲೇ ಪ್ರೇಯರ್ ರಿಕ್ವೆಸ್ಟ್ ಅಲ್ಲೇ ಸಿಗುತ್ತೆ. ಪ್ರಾರ್ಥನೆ ಹೆಂಗೆ ಮಾಡಬೇಕು ಅನ್ನೋದು ಕೀರ್ತನೆಗಳು ಏನಾಗುತ್ತಿದೆ ಜನರೇ ನಮಗೆ ಕಲಿಸುತ್ತೆ. ಹೌದಾ ಇಲ್ವ? ಹೇಳ್ರಿ. ಅನೇಕ ಬಹುಪಾಲು ಕೀರ್ತನೆಗಳು ನಾವು ಹೇಗೆ ಏನಾಗಬೇಕು? ನಾವು ಪ್ರಾರ್ಥಿಸಬೇಕು. ಸ್ವಲ್ಪ ಜೋರಾಗಿ ಹೇಳ್ಬೋದಾ? ಹೇಗೆ ನಾವು ಪ್ರಾರ್ಥಿಸಬೇಕು ಎಂಬುದಾಗಿ ಏನಾಗುತ್ತೆ? ನಮಗೆ ಕಲಿಸುತ್ತೆ. ಹಲ್ಲೆಲೂಯಾ. ಆದರೆ ಇಲ್ಲಿ ಅನೇಕರು ಈ ಕೀರ್ತನೆಗಳನ್ನು ಬರೆದಿದ್ದಾರೆ. ಯಾರೋ ಒಬ್ಬರು ಮಾತ್ರ ಏನಾಗಿಲ್ಲ ದೇವ್ ಜನರೇ, ಈ ಕೀರ್ತನೆಗಳನ್ನು ಬರೆದಿಲ್ಲ. ಸೊಲೊಮೋನ್, ಮೋಶೆ, ಈತಾನ್, ಕೊರೆಹ, ಆತನ ಮಕ್ಕಳು, ಹಲ್ಲೆಲೂಯಾ, ಅಗ್ಗಾಯ, ಜಕಾರ್ಯ, ಇವರೆಲ್ಲರೂ ಸಹ ಏನಾಗಿದ್ದಾರೆ? ಈ ಕೀರ್ತನೆಗಳನ್ನು ಬರೆದಿದ್ದಾರೆ. ಹಲ್ಲೆಲೂಯಾ. ಕೆಲವು ಕೀರ್ತನೆಗಳನ್ನು ದಾವಿದನು ರಾಜನಾಗೋದಕ್ಕಿಂತ ಮುಂಚೆ ಬರೆದಿದ್ರು ಅವರು. ಅದೇ ರೀತಿಯಾಗಿ ರಾಜನಾದ ಮೇಲೂ ಸಹ ಆತನು ಅನೇಕ ಕೀರ್ತನೆಗಳನ್ನು ಬರೆದಿದ್ದಾರೆ. ಹಲ್ಲೆಲೂಯಾ. ದಾವಿದನ ಕಾಲದಲ್ಲಿ ಕೀರ್ತನೆಗಳನ್ನು
ಬರೆಯಲಾಗಿದ್ರೂ ಸಹ ಸುಮಾರು 800 ವರ್ಷಗಳ ಅವಧಿ. ಎಷ್ಟು? ಸುಮಾರು 800 ವರ್ಷಗಳ ಅವಧಿ. ಇದರ ಒಂದು ಪಿರಿಯಡ್ ಯಾವುದು? ಕೀರ್ತನೆಗಳ ಒಂದು ಪಿರಿಯಡ್ ಅನ್ನ ಏನಾಗ್ತಿದೆ ಜನರೇ ನಾವು ನೋಡ್ತೇವೆ. ಗಮನಿಸಿ ಕೇಳ್ರಿ, ಇಲ್ಲಿ ಬೇರೆ ಬೇರೆ ನೀವು ಒಂದೊಂದು ಕೀರ್ತನೆಯನ್ನು ಓದಬೇಕಾದ್ರೂ ಒಂದು ಬೇರೆ ಬೇರೆ ಅನುಭವಗಳಿದೆ ಇದೆ. ಹಲ್ಲೆಲೂಯಾ. ಹಾಗಾದ್ರೆ 150 ಕೀರ್ತನೆ ಓದಬೇಕಾದ್ರೂ ನಮಗೆ 150 ಅನುಭವಗಳು ಸಿಗುತ್ತೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ ದೇವ ಜನರೇ? ಗಮನಿಸಿ ಕೇಳ್ರಿ, ನಾವು ಈ ಭೂಮಿ ಮೇಲೆ ನಾವು ಇರುವ ನಿಮಿತ್ತವಾಗಿ ನೋಡಿ, ನಾವು ಕೆಲವು ಸಂದರ್ಭದಲ್ಲಿ ನಾವು ಎಲ್ಲವನ್ನೂ ಸಹ ನಾವು ಮಾಡಿ ಅದರ ಅನುಭವವನ್ನು ಹೊಂದ್ಕೊಳ್ಳೋಕ್ಕಾಗಲ್ಲ. ಹೌದಲ್ವಾ? ಎಲ್ಲವನ್ನೂ ಸಹ ಮಾಡಿ ಅದರ ಅನುಭವನ ಏನು ಮಾಡೋಕ್ಕಾಗಲ್ಲ ದೇವ ಜನರೇ, ನಾವು ಹೊಂದಿಕೊಳ್ಳೋದಕ್ಕಾಗಲ್ಲ. ಆದರೆ ಹೇಳ್ರಿ, ಆದರೆ ಕೆಲವರ ಅನುಭವವನ್ನು ನಾವು ಓದುವಾಗ ನಾವು ತಿರುಗಿ ಒಂದು ಆ ತಪ್ಪುಗಳನ್ನ ಮಾಡಲ್ಲ, ಇನ್ನೊಂದು ಅದರ ಯಶಸ್ಸನ್ನು ನಾವು ಕಾಣ್ತೇವೆ. ಹಾಗೆ ನಮ್ಮ ಜೀವನ ಭಾಳ ಶಾರ್ಟ್ ದೇವ ಜನರೇ. ಗಮನಿಸಿ ಕೇಳ್ರಿ, ನಮ್ಮ ಜೀವನ ಏನು ಹೇಳ್ರಿ, ಭಾಳ ಕಡಿಮೆ ಅವಧಿ ಇದೆ. ಬೈಬಲ್ ಹೇಳುತ್ತೆ 70 ಹೇಳ್ರಿ, ಜಾಸ್ತಿ ಅಂದ್ರೆ ಏನು ಹೇಳ್ರಿ 80. ಸ್ವಲ್ಪ ಜೋರ ಕಾರಣ, 70 ಜಾಸ್ತಿ ಅಂದರೆ ಹೇಳ್ರಿ 80. ನಮ್ದು ಆರಾಧನೆ ಒಂದು ಸಮಯನೂ ಭಾಳ ಶಾರ್ಟ್. ನೋಡಿ ದೇವ ಜನರೇ, ಎಷ್ಟು ಸಮಯ ನಾವು ಕಳೀತೇವೆ. ಈಗ ನನಗೆ ಅನ್ನಿಸ್ತಾ ಇದೆ ಆ್ಯಕ್ಚುಲಿ ಇಲ್ಲಿಗೆ 2ನೇ ಆರಾಧನೆ ಪ್ರಾರಂಭ ಆಗಬೇಕಾಗಿತ್ತು. ಈಗ ಎಲ್ಲರೂ 2ನೇ ಆರಾಧನೆ ಬರ್ತಾ ಇದ್ದಾರೆ ಅನ್ನುವಂಥ ಪರಿಸ್ಥಿತಿ ದೇವ ಜನರೇ. ನಮ್ಮ ಜೀವನ ಭಾಳ ಏನು ಹೇಳಿ ಶಾರ್ಟ್. ಆದರೆ ಒಂದೇನಪ್ಪ ಅಂದರೆ ಹೆಂಗೋ ಎದ್ನೋ ಬಿದ್ನೋ ಅಂತ ಬಂದಿದ್ದೀವಿ. ಏನು ಹೇಳಿ, ಎದ್ನೋ ಬಿದ್ನೋ ಅನ್ನುವಂಥ ಪರಿಸ್ಥಿತಿಯಲ್ಲಿ ದೇವ ಜನರೇ ಬಂದಿದ್ದೀವಿ. ಆದರೆ ಬೈಬಲ್ಲು ನಮ್ಮನ್ನು ಗಮನಿಸಿ ಕೇಳ್ರಿ, ಒಂದು ಶಿಸ್ತಿನಲ್ಲಿ ನಡೆಸೋದಕ್ಕೆ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಏನು ಸ್ವಲ್ಪ ಜೋರಾಗಿ ಹೇಳ್ರಿ, ಶಿಸ್ತಿನಲ್ಲಿ ಏನು ಹೇಳ್ರಿ ನಡೆಸೋದಕ್ಕೆ ದೇವರು ನನ್ನನ್ನು ಮತ್ತೆ ನಿಮ್ಮನ್ನು ಏನಾಗಿದ್ದಾರೆ ದೇವ ಜನರೇ ಆರಿಸ್ಕೊಂಡಿದ್ದಾರೆ. ಯಾಕಂದರೆ ಅದನ್ನು ನಾವು ಕಲಿಯುವಂಥದ್ದು ಯಾರಿಂದ? ಕ್ರಿಸ್ತನಿಂದ. ಕ್ರಿಸ್ತನೇ ನಮಗೆ ಮಾಡೆಲ್, ಕ್ರಿಸ್ತನೇ ನಮಗೆ ಮಾದರಿ. ಬೇರೆ ಲೋಕದಲ್ಲಿ ಅನೇಕ ಏನು ಹೇಳಿದ್ದೇವೆ ಜನರೇ ಮಾದರಿಗಳಿರ್ಬೋದು, ಆದರೆ ಬರುತ್ತಾ ಬರುತ್ತಾ ಅವರ ಮಾದರಿ ನಾವು ಇಟ್ಕೊಂಡಿದ್ರು ಸಹ ಅವ್ರು ಏನಾಗ್ತಾರೆ, ಬದಲಾಗ್ತಾ ಇರ್ತಾರೆ. ಸಮಯ ಸಂದರ್ಭ ಪರಿಸ್ಥಿತಿಗಳಿಗೆ ಏನು ಹೇಳ್ರಿ ತಕ್ಕ ಹಾಗೆ ಬ್ರದರ್ ಏನಾಗ್ತಾ ಇರ್ತಾರೆ, ಬದಲಾಗ್ತಾ ಇರ್ತಾರೆ. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ಗಮನಿಸಿ ಕೇಳ್ರಿ, ನಾವು ಸಹ ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನು ವಾಕ್ಯದ ಅನುಸಾರವಾಗಿ ದೇವ ಜನರೇ ನಾವು ಬದಲಾಗಬೇಕು. ಏನಾಗಬೇಕು? ನಾವು ಬದಲಾಗಬೇಕು ದೇವ ಜನರೇ, ಬದಲಾಗಬೇಕು. ನಾನು ಹೇಳಿದ್ನಲ್ಲ, ಜೀವನ ಭಾಳ ಏನು ಹೇಳ್ರಿ ಶಾರ್ಟ್. ಆದರೆ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ. ಆದರೆ ನಾವು ಆಶೀರ್ವಾದಕ್ಕೆ ನಾವು ಪಾತ್ರರೋ, ಆಶೀರ್ವಾದವನ್ನು ನಮ್ಮ ಜೀವಿತದಲ್ಲಿ ನಾವು ಪರಿಪೂರ್ಣವಾಗಿ ಅದನ್ನು ಬಳಸ್ತೇವೋ ಅನ್ನೋದು ಸಹ ಒಂದು ಪ್ರಶ್ನೆಯಾಗಿ ಉಳಿದುಬಿಡುತ್ತೆ. ಹಲ್ಲೆಲೂಯಾ. ದೇವ್ರು ಕೊಟ್ಬಿಡ್ತಾರೆ. ದೇವ್ರು ಏನಾಗ್ತಾರೆ ಹೇಳ್ರಿ, ಸ್ವಲ್ಪ ಜೋರಾಗಿ ಹೇಳಬೇಕು. ದೇವ್ರು ಏನಾಗ್ತಾರೆ, ಕೊಡ್ತಾರೆ. ಅದಕ್ಕೆ ಅದೇ ಅನೇಕ ಅನುಭವಗಳನ್ನು ನಾವು ಈ ಒಂದು ಕೀರ್ತನೆಗಳಲ್ಲಿ ದೇವ ಜನರೇ ನಾವು ನೋಡ್ತೇವೆ. ಹಲ್ಲೆಲೂಯಾ. ಆದರೆ ನೀವು ಈ ಕೀರ್ತನೆಗಳನ್ನು ನೀವು ಓದುವಾಗ ದೇವರನ್ನ ಹೇಗೆ ನಾವು ಪ್ರೀತಿಸಬೇಕು, ಕೀರ್ತಿಸಬೇಕು, ಆರಾಧಿಸಬೇಕು, ಪ್ರಾರ್ಥಿಸಬೇಕು, ಆತನನ್ನು ದೃಷ್ಟಿಸಬೇಕು ಅನ್ನೋಂಥ ಎಲ್ಲ ವಿಷಯಗಳು ಸಹ ನಮಗೆ ಕೀರ್ತನೆ ಕಲಿಸುತ್ತೆ. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ಇದರ ಮಧ್ಯದಲ್ಲಿ ದೇವ ಜನರೇ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ನಮಗೆ ಓದಿಸುವಂಥದ್ದು ಏನೆಂದರೆ, ಎಲ್ಲರೂ ಸಹ ಸೇರಿ ವಾಕ್ಯವನ್ನು ನಾವು ಹೇಳೋಣ. ಪ್ರತಿಯೊಬ್ಬರೂ ಸಹ ವಾಕ್ಯವನ್ನು ನಾವು ಹೇಳೋಣ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಹೇಳ್ರಿ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ಈ 3 ಆಲೋಚನೆ ಮಾಡ್ರಿ. ಏನಾಗಬಾರ್ದು? ನಡೆಯುವಂಥ ವಿಷಯ, ಕೂತುಕೊಳ್ಳುವಂಥ ಒಂದು ವಿಷಯ. ಹಲ್ಲೆಲೂಯಾ.
ಆಮೇಲೆ ನಿಂತುಕೊಳ್ಳುವಂತಹ ವಿಷಯ. ಹೇಳ್ರಿ, ನಡೆಯುವಂಥದ್ದು, ನಿಂತುಕೊಳ್ಳುವಂಥದ್ದು, ಕುಳಿತುಕೊಳ್ಳುವಂಥದ್ದು. ಈಗ ನಾವೇನಾಗಿದ್ದೇವೆ? ಕುಳಿತುಕೊಂಡಿದ್ದೇವೆ. ಆರಾಧನೆ ಮುಗಿದ ಮೇಲೆ ಏನಾಗ್ತೇವೆ ನಾವು? ಹೇಳ್ರಿ, ನಡ್ಕೊಂಡು ಮನೆಗೆ ಏನಾಗ್ತೀವಿ ನಾವು? ಹೋಗ್ತೇವೆ. ಅಲ್ಲೆಲೂಯ, ಹೌದಾ ದೇವ್ ಜನರೇ? ಆದರೆ ತಿರುಗಿ ಮನೆಯಲ್ಲಿ ಏನಾಗ್ತೀವಿ ನಾವು? ಕೂತ್ಕೊಳ್ತೇವೆ. ಬೈಬಲ್ ಹೇಳ್ತಾ ಇರೋಂಥದ್ದು, ನೀನು ದುಷ್ಟರ ಆಲೋಚನೆಯಂತೆ ಏನಾಗಬೇಡ, ನೀನು ನಡೆಯಬೇಡ. ಪಾಪಾತ್ಮರ ಮಾರ್ಗದಲ್ಲಿ ಏನಾಗಬೇಡ, ನೀನು ನಿಂತುಕೊಳ್ಳಬೇಡ. ನಾವು ಕೆಲವು ಸಂದರ್ಭ ನಿಂತ್ಕೊಳ್ತೇವೆ, ಹೌದಾ? ನಿಂತ್ಕೊಳ್ತೇವೆ ಆರಾಧನೆಯಲ್ಲಿ. ಎಲ್ಲರೂ ನಿಂತ್ಕೊಂಡು ಆರಾಧನೆ ಮಾಡೋದು ಬಂದಾಗ ಹೇಳುವಾಗ ಏನಾಗ್ತಿದ್ದೆ ಜನ? ನಾವು ನಿಂತ್ಕೊಳ್ತೇವೆ. ಧರ್ಮ ನಿಂದಕಗಳನ್ನ ಏನಾಗಬೇಡ, ನಾವು ಕೂತುಕೊಳ್ಳಬಾರದು. ಇದು ಪ್ರತಿ ಮನುಷ್ಯನು ಮಾಡುವಂಥ ಒಂದು ಕಾರ್ಯ. ಆದರೆ ನೋಡಿ, ಒಬ್ಬ ವ್ಯಕ್ತಿ ಆಶೀರ್ವದಿಸಲ್ಪಟ್ಟಂಥ ಒಬ್ಬ ವ್ಯಕ್ತಿ ಆಶೀರ್ವಾದದ ಒಂದು ಪೂರ್ಣತೆಗೆ ಒಳಪಡುವಂಥ ಒಬ್ಬ ವ್ಯಕ್ತಿ ಹೇಗಿರಬೇಕು? ಅಲ್ಲೆಲೂಯ, ಹೇಳ್ರಿ, ಹೇಗೆ ಇರಬೇಕು? ನೋಡಿ, ನಾನು ನಿಮಗೆ ಆಗಲೇ ಹೇಳಿದೆ, ಆಶೀರ್ವಾದ ದೇವರು ಪ್ರತಿಯೊಬ್ಬರನ್ನು ಮಾಡಲು ದೇವ್ರಿಗೆ ಆಸೆ. ಆಶೀರ್ವದಿಸಲು ಪ್ರತಿಯೊಬ್ಬರಿಗೂ ಹೇಗೆ ಆಸೆ ಇದೆಯೋ ಅದೇ ರೀತಿಯಾಗಿ ಜನರೇ ಗಮನಿಸಿ ಕೇಳ್ರಿ, ದೇವ್ರಿಗೂ ಆಸೆ. ಈಗ ನೀವೇ ನೋಡ್ರಿ, ಸ್ವಲ್ಪ ನಿಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಏನಾಗಬೇಕು, ಅವರು ಮೇಲೆ ಬರಬೇಕು ಎಂಬುದ ಯಾವ ತಂದೆ ತಾಯಿ ಆಸೆ ಪಡಲ್ಲ? ಹೇಳಿ ಸ್ವಲ್ಪ ನೀವೇ. ಯಾರಾದರೂ ಇದ್ದಾರಾ? ನನ್ನ ಮಗ ಓದಬಾರ್ದು, ಡಿಗ್ರಿ ತಗೋಬಾರ್ದು, ಮಾಸ್ಟರ್ಸ್ಗೆ ಹೋಗ್ಬಾರ್ದು, ಒಳ್ಳೆ ಪದವಿಗೆ ಯಾರಾದರೂ ಆಸೆ ಆ ಥರ ಆಲೋಚನೆ ಮಾಡ್ತಾರ? ಪ್ರತಿಯೊಬ್ಬ ತಂದೆ ತಾಯಿ ಗಮನಿಸಿ ಕೇಳಿ, ಒಂದು ವೇಳೆ ಅವ್ರ ತಂದೆ ತಾಯಿ ಓದಿಲ್ಲ ಅಂದರೂ ಗಮನಿಸಿ ಕೇಳ್ರಿ, ತನ್ನ ಮಕ್ಕಳಾದರೂ, ನಾನಾದರೂ ಓದಿಲ್ಲ, ನನ್ನ ಮಕ್ಕಳಾದರೂ ಓದಲಿ, ನಾನಾದರೂ ಆ ಸ್ಥಾನಕ್ಕೆ ಬಂದಿಲ್ಲ, ಏನು ಹೇಳ್ರಿ, ನನ್ನ ಮಕ್ಕಳಾದರೂ ಬರಲಿ. ತಂದೆ ಅಥವಾ ತಾಯಿ ತಾನು ಏನನ್ನ ಸಾಧಿಸಲಾಗಲಿಲ್ಲವೋ ಅದನ್ನು ಅವರು ತನ್ನ ಮಕ್ಕಳ ವಿಷಯದಲ್ಲಿ ಅದನ್ನು ಕನಸು ಕಾಣ್ತಾರೆ. ಅವರು 8 ಜನರಿಗೆ ಅರ್ಥ ಆಗ್ತಾ ಇದೆ. ಯಾರ ವಿಷಯದಲ್ಲಿ? ತಾನು ಮಾಡಲಾಗದೇ ಇರುವಂಥದ್ದನ್ನು ತನ್ನ ಮಕ್ಕಳ ಜೀವಿತದಲ್ಲಿ ಕಾಣೋದಕ್ಕೆ ಏನಾಗ್ತಾರೆ? ಅವರು ಆಸೆ ಪಡ್ತಾರೆ. ಇದು ಪ್ರತಿಯೊಬ್ಬ ತಂದೆ ತಾಯಿಯ ಏನು ಹೇಳಿದ್ದೇವೆ ಜನರೇ? ಆಸೆ, ಬಯಕೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಮಾಡಿರುವುದಕ್ಕಿಂತಲೂ, ಅಲ್ಲೆಲೂಯ, ಈಗಾಗಲೇ ನಾನು ಅನೇಕ ಅದ್ಭುತಗಳನ್ನು ಮಾಡಿದ್ದೇನೆ, ಅತಿಶಯಗಳನ್ನು ಮಾಡಿದ್ದೇನೆ. ನೀವು ಅದಕ್ಕಿಂತಲೂ ಏನಾಗ್ತೀರಾ? ಹೆಚ್ಚಿನದಾದದ್ದನ್ನ. ಹೌದಾ ಇಲ್ಲೋ ಹೇಳ್ರಿ? ಯಾವುದನ್ನ ಹೇಳ್ರಿ? ಹೆಚ್ಚಿನದನ್ನ, ಹೆಚ್ಚಾಗಿರುವಂಥದ್ದನ್ನು ನೀವೇನಾಗ್ತೀರಿ? ನೀವು ಮಾಡುತ್ತೀರಿ. ಅಂದರೆ ದೇವರು, ನಾನು ನಿಮ್ಮನ್ನು ಇನ್ನೂ ಆಶೀರ್ವದಿಸ್ತೇನೆ. ಹೇಳ್ರಿ, ಏನಾಗ್ತೇನೆ? ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆ. ಆದರೆ ಒಂದು ನೀವು ಅರ್ಥ ಮಾಡ್ಕೊಳ್ಬೇಕು, ಆದರೆ ದೇವರ ಆಶೀರ್ವಾದ ಅನ್ನುವಂಥದ್ದು ಈ ವಾಕ್ಯದ ಅನುಸಾರ. ಈಗ ನಾವು ಕೀರ್ತನೆಯಲ್ಲಿ ನೋಡ್ತಾ ಇದ್ದ ಈ ವಾಕ್ಯದ ಅನುಸಾರ, ವಾಕ್ಯ 2 ಹಾಗೂ 3, ವಾಕ್ಯ ಹಾಗೂ 2 ಹಾಗೂ 3 ಏನು? ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲು ಇರುಳು ಧ್ಯಾನಿಸುತ್ತಾ ಇರುವನು. ಎಲ್ಲರ ಮೇಲೂ ಅಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸಿಸ್ಟರ್, ಬ್ರದರ್, ಅರ್ಥ ಆಗ್ತಾ ಇದೆಯಾ? ಎಲ್ಲರ ಮೇಲೂ ಅಲ್ಲ. ಈ ವಾಕ್ಯದ ಪ್ರಕಾರವಾಗಿ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲು ಇರುಳು. ಹೇಳ್ರಿ, ಅಂದ್ರೆ ಸಹೋದರಿ, ನೀನು ಭಾನುವಾರ ಕ್ರೈಸ್ತನಲ್ಲ, ನೀನು ಸೀಸನ್ಗೆ ಏನಲ್ಲ, ಕ್ರೈಸ್ತನಲ್ಲ. ಬೈಬಲ್ ಕ್ಲಿಯರ್ ಆಗಿ ಹೇಳ್ತಾ ಇರುವಂಥದ್ದೇನು? ನೀನು ಹಗಲು ರಾತ್ರಿ ಕ್ರಿಸ್ತನಿಗಾಗಿ ನೀನು ಜೀವಿಸಬೇಕು ಅಂತ. ಹಲ್ಲೆಲೂಯ. ಹಾಗೇನಾ? ಏನು? ಅದು ನಾನು ತಪ್ಪಾಗಿ ಹೇಳ್ತಾ ಇದ್ದೀರಾ? ಏನು ಹೇಳ್ರಿ?
ಹಗಲು ಇರುಳು. ಹೇಳ್ರಿ, ಹಾಗೆ ತಾನೇ ಹೇಳ್ತಾ ಇರೋದು. ನಮ್ಮ ಕತೆ ಏನು ಸಿಸ್ಟರ್? ನಮ್ಮ ಕತೆ ಏನು? ಸೀಸನ್ ಇದ್ದಾಗ, ಸಮಯ ಸಿಕ್ಕಿದಾಗ, ಸಂದರ್ಭಗಳು ಏನಾದಾಗ ಸಿಕ್ಕಿದಾಗ, ಮತ್ತೆ ನಮಗೆ ಅನುಕೂಲ ಇದ್ದಾಗ. ಏನು ನಮಗೇನು ಹೇಳಿದೆ ಜನರೇ? ಅನುಕೂಲ ಇದ್ದಾಗ. ಬೈಬಲ್ ಹೇಳ್ತಾ ಇದೆ, ಆಶೀರ್ವಾದ ಅನ್ನುವಂಥದ್ದು ಎಲ್ಲರ ಮೇಲೂ ಅಲ್ಲ. ಹೇಳ್ರಿ, ಆಶೀರ್ವಾದ ಅನ್ನುವಂಥದ್ದು. ಬ್ರದರ್, ಸಿಸ್ಟರ್, ಇವತ್ತು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವರ್ಷದ 2ನೇ ತಿಂಗಳಲ್ಲಿದ್ದೀವಿ. ಸ್ವಲ್ಪ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ನಾನು ಯಾವಾಗಲೂ ಕ್ರಿಸ್ತನಿಗಾಗಿ ಜೀವಿಸ್ತಾ ಇದ್ದೀನಾ? ಇಲ್ಲ, ಹಗಲು ರಾತ್ರಿ ಕ್ರಿಸ್ತನಿಗಾಗಿ ನಾನು ಜೀವಿಸ್ತಾ ಇದ್ದೇನಾ? ಹಲ್ಲೆಲೂಯ. ಹೇಳ್ರಿ ಹಲ್ಲೆಲೂಯ. ನಾವು ರಾತ್ರಿ ಮಲಗುವಾಗ ನಮಗೆ ಮನಸ್ಸಿಗೆ ಹೇಳಬೇಕು, ನಾನು ಬೆಳಿಗ್ಗೆನೇ ಎದ್ದು ಪ್ರಾರ್ಥನೆಗೆ ಹೋಗಬೇಕು, ಬೆಳಿಗ್ಗೆನೇ ಎದ್ದು ಆರಾಧನೆ. ಅಂದರೆ ಆ ಒಂದು ಏನೇ ಅದು ನಮ್ಮ ರಕ್ತದಲ್ಲಿ ಬರಬೇಕದು. ಯಾಕೆ? ಯೇಸುವಿನ ರಕ್ತ ಸಕಲ ಪಾಪಗಳನ್ನು ಏನಾಗಿದೆ? ನಿವಾರಣೆ ಮಾಡಿ ಏನಾಗಿದೆ? ಶುದ್ಧೀಕರಣ ಮಾಡಿದೆ. ಅದು ಬರಬೇಕು. ಅದನ್ನು ಅಭ್ಯಾಸ ಮಾಡ್ಕೋಬೇಕು ನಾವು. ಹಲ್ಲೆಲೂಯ. ಯಾಕೆಂದ್ರೆ ನಾವು ಕೂಡಿ ಬರೋದು ಕೆಲವು ಸಂದರ್ಭ, ಕೆಲವರು ನಾವು ಕಾಣೋದು ವಾರಕ್ಕೊಂದೇ ಸಲ. ಹೌದಾ? ನೀ ಪಾಸ್ಟರ್ ಮುಖ ನೋಡೋದು ಏನು ವಾರಕ್ಕೊಂದೇ ಸಲ. ನಾನು ಆಗ ಆಲೋಚನೆ, ಪಾಸ್ಟರ್ ಮುಖ ವಾರಕ್ಕೊಂದ್ಸಲ ನೋಡೋದು, ಅದನ್ನ ದೇವ್ರ ಮುಖ ಯಾವಾಗ ನೋಡ್ತಿರೋ ನೀವು? ಹಲ್ಲೆಲೂಯ. ಸಭೆ ಕಡೆ ಮುಖ ಹಾಕೋದೇನು ಹೇಳಿ? ವಾರಕ್ಕೊಂದೇ ಸಲ. ಅಂದರೆ ಸಭೆಗೆ ಶಿರಸ್ಸಾಗಿರುವಂಥ ಕರ್ತನ ಮುಖವನ್ನು ಯಾವಾಗ ನೋಡ್ತೀವೋ ಅನ್ನುವಂಥದ್ದು ಏನು ಹೇಳಿದ್ದೇವೆ ಜನರು. ನಮಗೆ ಅನೇಕ ಸಂದರ್ಭದ ಒಂದು ಪ್ರಶ್ನೆಯಾಗಿ ಏನಾಗುತ್ತೆ? ಉಳಿಯುತ್ತೆ. ದೇವ್ರು ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ನೀನು ಹೇಗಿರ್ಬೇಕು ಗೊತ್ತಾ? ದೇವ್ರಿಗಾಗಿ ಹಗಲು ರಾತ್ರಿ ಕ್ರಿಸ್ತನಿಗಾಗಿ ಜೀವಿಸು. ಹೇಳ್ರಿ ತಮಿಳಲ್ಲಿ ಏನು? ಹಗಲು ಇರುಳು. ಏನು? ಇರவும் ಪಗಲು. ಹಲ್ಲೆಲೂಯ. ಹೌದಾ? ಹೇಳ್ರಿ, ರಾತ್ರಿ ಹಗಲು. ಸ್ವಲ್ಪ ಜರಗೆ ಹೇಳ, ನೀವೇ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ದೇವರು ನಮ್ಮನ್ನು ಹಗಲಲ್ಲಿ ಮಾತ್ರ ಕಾಯ್ದು ರಾತ್ರಿಯಲ್ಲಿ ಕೈ ಬಿಟ್ರೆ ನಮ್ಮ ಪರಿಸ್ಥಿತಿ ಹೆಂಗಿರುತ್ತೆ? ನೀವೇ ಹೇಳಿಯಪ್ಪ, ಹೇಳಿ ಬ್ರದರ್. ನೀವು ಇದೇ ಕೀರ್ತನೆಯಲ್ಲಿ ಹೋದ್ರಿ, ಅವರು ನನ್ನ ಸಂಗಡ ಇರೋದ್ರಿಂದ ನಾನು ರಾತ್ರಿ ಎಲ್ಲ ಮಲಗಿದೆ. ಹೇಗೆ ಮಲಗಿದೆ? ಸುಖವಾಗಿ ಮಲಗಿದೆ, ಬೆಳಿಗ್ಗೆ ಎದ್ದೇಳಿದೆ. ಹಲ್ಲೆಲೂಯ. ಈ ಕೀರ್ತನೆಗಳನ್ನು ನೀವು ಹೋದ್ರಿ, ಯಾರು ನನ್ನ ಸಂಗಡ ಇರೋದ್ರಿಂದ? ದೇವರು ನನ್ನ ಸಂಗಡ ಇದ್ದ ನಿಮಿತ್ತವಾಗಿ ರಾತ್ರಿ ಎಲ್ಲ ಹೇಗೆ ಮಲಗಿದೆ? ಸುಖವಾಗಿ. ಹೇಳಿ ಜೊರೆಗೆಲ್ರು, ಸುಖವಾಗಿ. ಎಷ್ಟೋ ಜನರು, ದೇವ್ ಜನರೇ, ಸಿಸ್ಟರ್ ಗಮನಿಸಿ ಕೇಳ್ರಿ, ಎಲ್ಲ ಇದ್ರೂ ಸಹ ರಾತ್ರಿ ವೇಳೆ ಅವ್ರಿಗೆ ಏನು ಬರ್ತಾ ಇಲ್ಲ? ನಿದ್ರೆ ಬರ್ತಾ ಇಲ್ಲ. ಎಷ್ಟು ಜನರನ್ನು ನೀವು ನೋಡಿದ್ದೀರಾ? ನಿದ್ರೆ ಮಾಡೋದಕ್ಕೆ ಏನಾಗ್ತಾರೆ ಅವರು? ಟ್ಯಾಬ್ಲೆಟ್ಗಳ ಮೊರೆ ಹೋಗ್ತಾರೆ. ಹೌದಾ? ಒಳ್ಳೆ ಹಾಸಿಗೆ ಇದೆ. ಏನು? ಒಳ್ಳೆ ಹಾಸಿಗೆ ಇದೆ. ಎಲ್ಲ ರೀತಿಯಲ್ಲೂ ಅವರು ಸಕಲ ಸೌಕರ್ಯಗಳನ್ನು ಹೊಂದಿದ್ರೂ ಸಹ ಅವ್ರಿಗೆ ರಾತ್ರಿ ವೇಳೆ ಏನಾಗಲ್ಲ? ನಿದ್ದೆ ಬರಲ್ಲ. ನಮಗೇನು ಸೌಕರ್ಯ, ಒಂದು ಚಾಪೆ ಇದ್ದರೂ ಸಾಕು, ನಿದ್ದೆ ಮಾಡ್ಬಿಡ್ತೀವಿ ನಾವು. ಎಷ್ಟು ಜನ ಒಪ್ಕೊಳ್ತೀರಿ ಇದನ್ನ? ಕಾರಣ ಏನು? ಕಾರಣ ಏನು? ಅವರು ನಮ್ಮನ್ನ ಅವರು ತೂಕಡಿಸಿದೆ, ಅವರು ನಿದ್ರಿಸಿದೆ. ಹೇಳ್ರಿ, ಅವರು ತೂಕಡಿಸದೆ. ಸ್ವಲ್ಪ ಜೊರಗೆ ಹೇಳ್ರಿ, ಅವರು ಏನು ಹೇಳ್ರಿ? ನಿದ್ರಿಸದೆ ಕಾಯ್ತಾ ಇದ್ದಾರೆ. ಏನು? ಕಾಯ್ತಾ ಇದ್ದಾರೆ. ಕೀರ್ತನೆ 4:8 ನಾನು ನಿರ್ಭಯವಾಗಿರೋದ್ರಿಂದ. ಹೇಳ್ರಿ, ನಾನು ಭಯ ಇಲ್ಲ. ಕಾರಣ ದೇವರು ನನ್ನ ಸಂಗಡ ಇದ್ದಾರೆ. ಮಲಗಿಕೊಂಡ ಕೂಡಲೇ ಹೇಳ್ರಿ ನಿದ್ದೆ ಮಾಡುವೆನು. ಇಂಥ ಭಾಗ್ಯವಂತರು ತುಂಬಾ ಜನ ಇದ್ದಾರೆ. ಮಲ್ಕೊಂಡ ತಕ್ಷಣ ಏನಾಗ್ಬಿಡ್ತಾರೆ? ನಿದ್ದೆ ಮಾಡ್ಬಿಡ್ತಾರೆ.
ಹಿಂಗೆ ನೋಡಿ ಅಷ್ಟೇ, ಹಂಗೆ ಆಗಲೇ ಏನು ನಿದ್ದೆ. ಬಸ್ಸಲ್ಲೂ ನಿದ್ದೆ, ಟ್ರೈನಲ್ಲೂ ನಿದ್ದೆ, ಬಸ್ ಸ್ಟ್ಯಾಂಡಲ್ಲೂ ನಿದ್ದೆ, ರೈಲ್ವೆ ಸ್ಟೇಷನಲ್ಲೂ ನಿದ್ದೆ, ಇಲ್ಲಿ ಬಂದರೂ ನಿದ್ದೆ. ಏನು ಭಾಗ್ಯವಂತರು. ಅಂದರೆ ಇದು ವಿಶ್ರಾಂತಿ ಬಗ್ಗೆ ಮಾತಾಡ್ತಾ ಇದೆ, ಹೌದಾ? ಇದೇನು ವಿಶ್ರಾಂತಿ? ಸ್ವಲ್ಪ ಜೋರಾಗಿ ಹೇಳ್ರಿ, ವಿಶ್ರಾಂತಿ. ಇಲ್ಲಿ ಬಂದು ನಿದ್ದೆ ಮಾಡೋದು ವಿಶ್ರಾಂತಿ ಅಲ್ಲ. ಹಲ್ಲೆಲೂಯಾ. 3:5 ಯೆಹೋವನನ್ನು ಕಾಪಾಡುವನಾದದ್ರಿಂದ, ನೋಡ್ರಿ, ಯೆಹೋವನು ಕಾಪಾಡುವನಾದದ್ರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೆನು. ಅದಕ್ಕೆ ಕೆಲವರು 12 ಗಂಟೆ ಆದರೂ ಹೇಳಲ್ಲ. ಏನು ಸುಖವಾದ ನಿದ್ರೆ? ಹೇಳ್ರಿ, ಸುಖವಾದ ನಿದ್ರೆ. ಬೈಬಲ್ ಹೇಳುತ್ತೆ ನಿನಗೆ ಬಡತನ ಬರುತ್ತೆ. ಇದೆಯೋ? ನಿನಗೇನು ಬರುತ್ತೆ? ಬಡತನ ಬರುತ್ತೆ. ಆಶೀರ್ವಾದವನ್ನು ನೀನೇ ಕಳ್ಕೊಳ್ತಾ ಇದೆಯಾ? ಹೌದಾ? ಆಶೀರ್ವಾದವನ್ನು ನೀನೇನಾಗ್ತಾ ಇದೆಯಾ? ನೀನೇನಾಗ್ತಾ ಇದೆಯಾ? ಕಳ್ಕೊಳ್ತಾ ಇದೆಯಾ? ಅದಕ್ಕೆ ನೋಡಿ, ಆ ವಿಶ್ರಾಂತಿಗೆ ಏನಿದೆ? ಒಂದು ಲಿಮಿಟ್ ಇದೆ, ಹೌದಾ? ಸ್ವಲ್ಪ ಜೋರಾಗಿ ಹೇಳ್ರಿ, ಲಿಮಿಟ್ ಇದೆ. ಈಗ ನಾವು ಊಟ ಮಾಡ್ತೀವಿ, ಅದಕ್ಕೆ ಏನಿದೆ ಹೇಳ್ರಿ? ಲಿಮಿಟ್ ಇದೆ. ಹೌದಲ್ವಾ? ನಾವು ಊಟ ನೋಡಿದಾಗ ಅದೆಲ್ಲ ತಿನ್ನಬೇಕು ಅಂತ ಆಸೆ, ಆದರೆ ತಿನ್ನೋಕ್ಕಾಗಲ್ಲ. ಒಪ್ಕೊಳ್ತೀರಾ? ಹೇಳ್ರಿ. ಒಂದೊಂದ್ಸಲ ಬೇಕ್ರಿ ನೋಡಿದಾಗ ಅಯ್ಯೋ ಬೇಕ್ರಿ ನಂದೇ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿದೆ, ಎಲ್ಲ ತಿನ್ಬೋದಾಯ್ತಲ್ಲ ಅನಿಸುತ್ತೆ, ಆದರೆ ನೀವೆಲ್ಲ ತಿನ್ನೋದಕ್ಕಾಗಲ್ಲ. ಎಷ್ಟು ಜನ ಒಪ್ಕೊಳ್ತೀರಾ? ಆಗುತ್ತಾ ಬ್ರದರ್? ಆಗಲ್ಲ. ಆದರೆ ಆಸೆ ಇದೆ. ಹೇಳ್ರಿ, ಏನಿದೆ? ಆಸೆ ಇದೆ. ಆದರೆ ಆಸೆಗೆ ಏನಿದೆ? ಲಿಮಿಟ್ ಇದೆ. ಏನಿದೆ? ಲಿಮಿಟ್ ಇದೆ. ಲಿಮಿಟ್ ಇದೆ, ಹೌದಾ? ಈ ಸಂದರ್ಭದಲ್ಲಿ ಜ್ಞಾನೋಕ್ತಿ 6 ಇನ್ನೂ ಸ್ವಲ್ಪ ನಿದ್ದೆ. ಹೇಳ್ರಿ, ಇನ್ನೊಂದ್ಸಲ ಜರಗ, ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ತುಸು ಏನು? ತೂಕಡಿಕೆ. ತೂಕಡಿಸಿ 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 ತೂಕಡಿಸಿ. ಪೌಲನ ಕಾಲಘಟ್ಟದಲ್ಲಿ ಒಬ್ಬ ತೂಕಡಿಸಿ ತೂಕಡಿಸಿ ಮೇಲಿಂದ ಕೆಳಗಡೆ ಬಿದ್ದು ಸತ. ಏನು? ಹೌದಾ? ಏನು? ಆಗ ನಾನು ನೆನೆಸ್ತೇನೆ, ಈ ಥರ ತೂಕಡಿಸ್ನವ್ರೆಲ್ಲ ಮೇಲ್ಗಡೆ ಇಡಬೇಕು. ಆಲೋಚನೆ ಮಾಡ್ತಾ ಇದ್ದೆ, ಎಲ್ಲಿ ಕೂರಿಸ್ಬೇಕು? ಮೇಲೆ. ಅವ್ರು ಏನಾಗ್ತಾರೆ? ತೂಕಡಿಸಿ ತೂಕಡಿಸಿ ಆಗ್ಲಾದ್ರೂ ಬುದ್ಧಿ ಬರುತ್ತೋ ಅಂತ. ಅವ್ರಿಗೆ ಅಂತಲೇ ಒಂದು ಸ್ಪೆಷಲ್ ಆಗಿ ಏನು ಮಾಡಬೇಕು? ಒಂದು ಚೇರ್ ಇಟ್ಟಿರ್ಬೇಕಲ್ಲಿ. ನೀನು ಅಲ್ಲೇ ಏನಾಗಪ್ಪ ಕೂತ್ಕೋ, ಎಲ್ಲ ಕಾಣುತ್ತೆ. ಬಾಲ್ಕನಿ. ಏನೋ ಒಬ್ರಿಗೆ ಬಾಲ್ಕನಿ. ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ತುಸು ತೂಕಡಿಕೆ. ಇದು ವಿಶ್ರಾಂತಿ ಅಲ್ಲ, ಇದು ಸ್ವಲ್ಪ ಏನು ಓವರ್ ಆಗೈತಿದು. ಇನ್ನೂ ಕೊಂಚ ನಿದ್ದೆ. ಹೇಳ್ರಿ, ಸ್ವಲ್ಪ ಜೋರಾಗಿ ಹೇಳೋಣ. ಇನ್ನೂ ಕೊಂಚ ನಿದ್ದೆ. ನಿದ್ದೆಗಾಗಿ ಏನು? ಕೈ ಮುದ್ರಿಕೊಳ್ಳುವೆ, ಹೌದಲ್ಲ? ಕೈಯೆಲ್ಲ ಮುದ್ರಕೊಂಡು ಬೆಡ್ಶೀಟ್ ಎಲ್ಲ ಸುತ್ತಕೊಂಡು ನೋಡಿದ್ರೆ ಇಷ್ಟುದ್ದ ಇದು ಆಗಲೇ ಇಷ್ಟ ಆಗ್ಬಿಟ್ಟಿದ್ದಾನಲ್ಲ. ಕೆಲವು ನೀವು ನೋಡ್ರಿ, ಎಷ್ಟು ಅಷ್ಟುದ್ದ ಇರ್ತಾರೆ, ಆದರೆ ಕೆಲವು ಸಂದರ್ಭ ಮಲಗಿರ್ಬೇಕಾದ್ರೆ ಏನು ಹೇಳ್ರಿ? ಇಷ್ಟು ಕಾಣ್ತಾ ಇರ್ತಾರೆ. ಯಾಕೆ? ಮುದ್ರಕೊಂಡ್ಬಿಟ್ಟಿದ್ದಾರೆ ಹಂಗೆ. ಏನಾಗುತ್ತೆ? ಬಡತನ. ಹೇಳ್ರಿ, ಬಡತನ. ದೇವರ ಆಶೀರ್ವಾದ ಏನು? ನೀನು ಐಶ್ವರ್ಯವಂತನಾಗು, ನೀನು ಆಶೀರ್ವದಿಸಲ್ಪಡು, ನೀನು ಆಶೀರ್ವಾದ ಹೊಂದ್ಕೋ, ನೀನು ಮೇಲೆ ಕೇಳೋ. ನಾವು ಹೇಳ್ರಿ, ನಾವು ಏನಾಗ್ತಾ ಇದ್ದೀವಿ? ಆಶೀರ್ವಾದ ದೇವ್ರು ಕೊಡ್ತಾ ಇದ್ದಾರೆ. ನಾನು ಹೇಳಿದಲ್ಲ, ಆಶೀರ್ವಾದ ಯಾರ ಮೇಲೆ ಬರುತ್ತೆ ಅನ್ನೋದು ಬಹಳ ಮುಖ್ಯ. ಪ್ರತಿಯೊಬ್ಬರ ಮೇಲೆ ಇದೆ. ನೋಡಿ, ಮಳೆ ಎಲ್ಲರ ಮೇಲೂ ಸುರಿಸಲ್ಪಡುತ್ತೆ, ಹೌದಾ? ಹೌದಲ್ವ? ಹೇಳ್ರಿ, ಮಳೆ ಏನಾಗುತ್ತೆ ಬ್ರದರ್? ಎಲ್ಲರ ಮೇಲೂ ಏನಾಗುತ್ತೆ ಹೇಳ್ರಿ? ಸುರಿಸಲ್ಪಡುತ್ತೆ. ನಾವಿರುವಂಥ ಒಂದು ಸ್ಥಳದಲ್ಲೂ ಮಳೆ ಸುರಿಸಲ್ಪಡುತ್ತೆ. ನೋಡಿ, ಇಲ್ಲೂ ಮಳೆ ಸುರಿಸಲ್ಪಡುತ್ತೆ. ಇಲ್ಲಿ ಮಳೆ ಸುರಿಸಲ್ಪಟ್ಟಾಗ ಇಲ್ಲಿ ಬೆಳೀತಾರೆ, ಬೆಳೆ ಬರುತ್ತೆ. ನಮ್ಮ ಕಡೆ ಮಳೆ ಸುರಿಸಲ್ಪಟ್ರೆ ಕಳೆ ಬರುತ್ತೆ, ಹೌದಾ? ಇಲ್ಲೇನು ಬರುತ್ತೆ?
ಬೆಳೆ ಬರುತ್ತೆ. ಅಲ್ಲೇನು ಬರುತ್ತೆ? ಕಳೆ ಬರುತ್ತೆ. ಬೆಳೆನ ನಾವು ತಿಂತೀವಿ, ಕಳೆನ ದನಗಳು ತಿನ್ನಲ್ಲ. ಅದಕ್ಕೂ ಏನು, ಅವು ಏನು ಮಾಡ್ತವೆ, ಕೆಲವು ಸಂದರ್ಭದಲ್ಲಿ ಯಾವುದನ್ನು ತಿನ್ನಬೇಕು ಅದನ್ನು ಮಾತ್ರ ಏನಾಗ್ತವೆ, ತಿಂತವೆ. ನೋಡಿ, ಬೆಳೆದಿರುವಂಥ ಹೊಲದಲ್ಲಿ ನೀವು ದನನ ಬಿಡೋದಕ್ಕೂ ಕಳೆಯ ಮಧ್ಯದಲ್ಲಿ ದನನ ಬಿಡೋದಕ್ಕೂ ಏನಿದೆ, ವ್ಯತ್ಯಾಸ ಇದೆ. ಯಾವಾಗ ಖುಷಿ ಅದಕ್ಕೆ? ಹೊಲದಲ್ಲಿ ಬಿಟ್ಟು ನೋಡ್ರಿ, ಫುಲ್ ಖುಷಿ ಅದಕ್ಕೆ. ಯಾವುದಕ್ಕೆ? ದನ ಹಸುಗಳಿಗೆ. ಅದೇ ತಗೊಂಡೋಗಿ ಕಳೆ ಜಾಗದಲ್ಲಿ ಬಿಟ್ರೆ ಅದಕ್ಕೂ ಜ್ಞಾನ ಇದೆ. ಕೇಳ್ರಿ, ಇಲ್ಲಿ ಬಡತನ, ಹೇಳ್ರಿ, ಬಡತನ ಏನಾಗುತ್ತೆ? ನಮ್ಮನ್ನ ಆವರಿಸ್ಕೊಳ್ಳುತ್ತೆ, ಕೊರತೆ ನಮ್ಮನ್ನ ಆವರಿಸ್ಕೊಳ್ಳುತ್ತೆ. ಸಹೋದರ ಸಹೋದರಿ, ದೇವರ ಒಂದು ಆಶೀರ್ವಾದ ಏನ್ರಿ? ಈ ಕೀರ್ತನೆ ಪ್ರಕಾರವಾಗಿ ಅದರ ಪೂರ್ಣತೆ ನಿರ್ದಿಷ್ಟ ವ್ಯಕ್ತಿಗಳ ಮೇಲೆ ಮಾತ್ರನೇ ಬರುತ್ತೆ. ಅದು ಎಲ್ಲರ ಮೇಲೂ ಅಲ್ಲ, ನಿರ್ದಿಷ್ಟ ವ್ಯಕ್ತಿಗಳು. ಹೇಳ್ರಿ, ಸ್ವಲ್ಪ ಜೋರಾಗಿ ಹೇಳೋಣ, ಸ್ವಲ್ಪ ಜೋರಾಗಿ ಹೇಳ್ರಿ. ನಿರ್ದಿಷ್ಟ ವ್ಯಕ್ತಿಗಳ ಅವ್ರ ಮೇಲೆ ಮಾತ್ರನೇ ಏನಾಗೋದು, ಬರೋದು. ಹೌದಲ್ಲ? ಈಗ ನೋಡ್ರಿ, ಭೂಮಿ ಮೇಲೆ ಇರುವಂಥವ್ರನ್ನ ಎಲ್ಲರನ್ನೂ ಗೌರ್ಮೆಂಟ್ ಆಯ್ಕೆ ಮಾಡ್ಕೊಳುತ್ತಾ? ಯಾಕೆ? ರಾತ್ರಿಯೆಲ್ಲೋ ಮಲಗಿರೋರೆಲ್ಲ ಆಯ್ಕೆ ಮಾಡ್ಕೊಳುತ್ತಾ? ಇಲ್ಲ. ಆಯ್ಕೆ ಮಾಡ್ಕೊಳುತ್ತಾ ಬ್ರದರ್? ಇಲ್ಲ. ಆ ವ್ಯಕ್ತಿ ಏನಾದರೂ ಸಾಧನೆ ಮಾಡಿರ್ಬೇಕು, ಏನಾದ್ರೂ ಮಾಡಿರ್ಬೇಕು, ಆಗ ಮಾತ್ರ ಏನಾಗುತ್ತೆ, ಆಯ್ಕೆ ಮಾಡ್ಕೊಳ್ಳುತ್ತೆ. ಹಲ್ಲೆಲೂಯಾ, ಹೇಳ್ರಿ ಹಲ್ಲೆಲೂಯಾ. ಯೆಹೋವನ ಧರ್ಮಶಾಸ್ತ್ರದಲ್ಲಿ, ಹೇಳ್ರಿ, ಸ್ವಲ್ಪ ಜೋರಾಗಿ ಹೇಳಬೇಕು. ಏನು? ಆನಂದ ಪಡು. ಹೇಳ್ರಿ, ಆನಂದ ಪಡು. ಯಾವುದರಲ್ಲಿ ಆನಂದ? ಧರ್ಮಶಾಸ್ತ್ರ. ಸ್ವಲ್ಪ ಜೋರಾಗಿ ಹೇಳೋಣ, ಸ್ವಲ್ಪ ಜೋರಾಗಿ ಹೇಳಬೇಕು. ಯಾವುದಲ್ಲಿ ಆನಂದ ಪಡಬೇಕು ದೇವಜನರೇ? ನಾವು ದೇವರ ವಾಕ್ಯದಲ್ಲಿ. ಹೇಳಿ, ಸ್ವಲ್ಪ ತೋರಿಸಿ, ಸತ್ಯವೇದ ತೋರಿಸ್ಬೇಕು ನೀವೆಲ್ಲ. ಹೇಳಿ, ಯಾವುದ್ರಲ್ಲಿ? ಹೇಳಿ ಹೇಳಿ. ದೇವರ ವಾಕ್ಯ. ಸ್ವಲ್ಪ ಜೋರಾಗಿ. ಎಲ್ಲೋಯ್ತಪ್ಪ? ಇದನ್ನ ಒತ್ತರೆ ದೇವರು ನಮ್ಮನ್ನ ಓರ್ತಾರೆ. ಹೌದಾ? ಏನು ಏನು ಬೈಬಲ್ ಸಮೇತ ಯಾವುದಾದ್ರೂ ಮದುವೆಗೆ ಹೋಗ್ಬೇಕಾದ್ರೆ ಗಿಫ್ಟ್ ಸಮೇತ ಹೋಗ್ತೀವಲ್ಲ, ಹೋಗಲ್ವಾ? ಅಟ್ಲೀಸ್ಟ್ ಕವರಲ್ಲಾದರೂ, ಕವರ್ ಸಮೇತನಾದರೂ ಹೋಗ್ತೀವಲ್ವಾ? ಹಾಂ, ಏನಕ್ಕೆ ಹೋಗ್ತೀರಾ? ನಿಮಗಾಗಿ ಏನು ಕೊಟ್ಟರು ಅವರು? ಏನು ಮಾಡಿದ್ರು? ಏನು ಮಾಡಿಲ್ಲ ಅಂದ್ರೆ ಏನಾಗ್ತೀವಿ ನಾವು? ಇವ್ರು ನಿಮ್ಗಾಗಿ ಜೀವನೇ ಕೊಟ್ಟಿದ್ದಾರಲ್ಲ, ನಿಮ್ಗೆ ಪ್ರಾಣನೇ ಕೊಟ್ಟಿದ್ದಾರಲ್ಲ, ಇಲ್ಲ ರಕ್ತ ಸುರಿಸಿದ್ದಾರಲ್ಲ. ಹಲ್ಲೆಲೂಯಾ, ಹೇಳ್ರಿ ಹಲ್ಲೆಲೂಯಾ. ಹೊರಬೇಕು. ಯಾವುದನ್ನ? ಹೇಳಿ ಹೇಳಿ, ಸ್ವಲ್ಪ ಜೋರಾಗಿ ಹೇಳ್ರಿ. ಇದನ್ನ ಏನಾಗಬೇಕು ದೇವಜನರೇ? ಹೊರಬೇಕು, ಹೊರಬೇಕು. ಯೆಹೋವನ ಧರ್ಮಶಾಸ್ತ್ರ. ಹೇಳ್ರಿ, ಆಶೀರ್ವಾದ ಯಾರ ಮೇಲೆ ಬರ್ತಾ ಇದೆ? ನಿರ್ದಿಷ್ಟ ವ್ಯಕ್ತಿಗಳು. ಸ್ವಲ್ಪ ಜೋರಾಗಿ ಹೇಳ್ರಿ, ನಿರ್ದಿಷ್ಟ ವ್ಯಕ್ತಿಗಳು. ಪ್ರಯಾಸ ಪಡ್ಬೇಕಲ್ಲ, ಹೇಳ್ರಿ. ಏನು? ಇನ್ನೇನು ಬಿಡಕ್ಕಾಗಲ್ವಲ್ಲ. ಕೆಲವು ಸಂದರ್ಭದಲ್ಲಿ ಹೆಂಗೆ ಅಂದ್ರೆ, ಕೆಲವು ಸಂಬಂಧಗಳು ಹೇಳ್ರಿ, ಉಗುಳಿದ್ರೂ ಕಷ್ಟ, ಹೇಳ್ರಿ, ನುಂಗಿದ್ರು ಏನು ಹೇಳ್ರಿ, ಕಷ್ಟ. ಈ ಕಡೆ ಉಳಂಗೂ ಇಲ್ಲ, ಈ ಕಡೆ ನುಂಗಂಗಿಲ್ಲ. ಉಗುಳಿದ್ರೆ ಅವ್ರ ಕಷ್ಟ, ನುಂಗಿದ್ರೆ ನನಗೆ ಕಷ್ಟ ಅನ್ನೋ ಪರಿಸ್ಥಿತಿ. ಆದರೂ ಕ್ರಿಸ್ತನಿಗಾಗಿ ಸಹಿಸ್ಕೊಳ್ತಾ ಇದ್ದೀವಿಲ್ಲ. ಹೇಳಿ, ಯಾರಿಗಾಗಿ? ಸ್ವಲ್ಪ ಜೋರಾಗಿ ಹೇಳ್ರಿ. ಕ್ರಿಸ್ತನಿಗಾಗಿ ದೇವಜನರು ಎಲ್ಲವನ್ನು ಸಹ ಏನಾಗ್ತಾ ಇದ್ದೀವಿ? ಸಹಿಸಿಕೊಳ್ತಾ ಇದ್ದೀವಿ. ನಿರ್ದಿಷ್ಟ ವ್ಯಕ್ತಿಗಳು. ಹೇಳ್ರಿ, ನಿರ್ದಿಷ್ಟ ವ್ಯಕ್ತಿಗಳ ಮೇಲೆ ಮಾತ್ರನೇ ಬ್ರದರ್ ಏನು ಬರುತ್ತೆ? ಆಶೀರ್ವಾದ ಬರುತ್ತೆ. ಎಲ್ಲರ ಮೇಲೂ ಅಲ್ಲ. ಹೇಳ್ರಿ, ಸ್ವಲ್ಪ ಜೋರಾಗಿ ಹೇಳ್ರಿ. ಎಲ್ಲರ ಮೇಲೂ ಅಲ್ಲ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಹೇಳಿ, ಏನಾಗೋ? ಆನಂದ ಪಡು. ಸ್ವಲ್ಪ ಜೋರಾಗಿ ಹೇಳ್ರಿ, ಆನಂದ ಪಡು, ಆನಂದ ಪಡು.
ಇವತ್ತು ನೀವು ನೋಡ್ರಿ, ಕೆಲವು ಸಂದರ್ಭದಲ್ಲಿ ಕೆಲವು ಕಡೆ ಅಲ್ಲಲ್ಲಲ್ಲಿ ಹುಡುಗರುಗಳು ಕೂತ್ಕೊಂಡಿರ್ತಾರೆ. ನೀವು ನೋಡ್ರಿ, ಹುಡುಗರು ಕೂತ್ಕೊಂಡು ಪಕ್ಕದಲ್ಲೇ ಕೂತ್ಕೊಂಡಿರ್ತಾರೆ, ಪಕ್ಕದಲ್ಲೇ ಕೂತ್ಕೊಂಡು, ಆದರೆ ಅವರು ಮಾತಾಡಲ್ಲ. ಗೊತ್ತಾ ನಿಮಗೆ? ಪಕ್ಕದಲ್ಲೇ ಕೂತ್ಕೊಂಡಿರ್ತಾರೆ, ಆದರೂ ಸಹ ಏನಾಗಲ್ಲ, ಅವರು ಮಾತಾಡಲ್ಲ. ಏನು ಕಾರಣ ಇರ್ಬೋದು? ಟೂ ಬಿಟ್ಟಿದ್ದಾರಾ? ಹೇಳ್ರಿ, ಯಾರಾದ್ರೂ ಕರೆಕ್ಟಾಗಿ ಹೇಳ್ತೀರಾ? ಆದ್ರೂ ಮಾತಾಡಲ್ಲ. ಪಕ್ಕದಲ್ಲೇ ಕೂತ್ಕೊಂಡಿರ್ತಾರೆ, ಆದ್ರೂ ಮಾತಾಡಲ್ಲ. ಏನಕ್ಕೆ? ಏನಕ್ಕೆ ಏನಕ್ಕೆ ನಾನು ಎಷ್ಟು ಸಲ ಗಮನಿಸಿದ್ದೇನೆ, ನಮ್ಮ ಕಾಲಘಟ್ಟದಲ್ಲಿ ಆ ಥರ ಇರಲಿಲ್ಲ. ಅಟ್ಲೀಸ್ಟು ಏನಾದರೂ ಏನು ಹೇಳ್ರಿ, ಮಾತಾಡೋರು. ಏನು ಹೇಳ್ರಿ, ಒಂದು ಸಲ ಪ್ರಯಾಣ ಮಾಡೋಂಥ ಒಂದು ಸಂದರ್ಭದಲ್ಲಿ ಒಂದಿಬ್ಬರು ಜೊತೆಗೆ ಹೋದರೆ ಆ 3 ಗಂಟೆ ಪ್ರಯಾಣ ಹೆಂಗೆ ಮಾಡ್ದು ಅನ್ನೋದೇ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಯಾಕೆ? ಮಾತಾಡಿ ಅಂದರೆ ಏನೋ ಮಾತಾಡಿಲ್ಲ, ಅಟ್ಲೀಸ್ಟ್ ಒಂದು ಒಳ್ಳೆ ವಿಷಯಗಳನ್ನು ಏನಾಗಿ ನಾವು ಮಾತಾಡಿ ಆಮೇಲೆ ಅಯ್ಯೋ ಇಷ್ಟು ಬೇಗ ಬಂದ್ಬಿಡ್ತಾ, ಏನು ಇಷ್ಟು ಬೇಗ ಏನು ಹೇಳ್ರಿ ಬಂದ್ಬಿಡ್ತಾ. ಈಗ ಪಕ್ಕದಲ್ಲೇ ಕೂತ್ಕೊಂಡಿದ್ರೆ ಏನಾಗಲ್ಲ ಬ್ರದರ್. ಯಾಕೆ ಹೇಳ್ರಿ? ಎಲ್ಲ ಏನು ಕೊಟ್ಬಿಟ್ಟಿದ್ದೀವಿ, ಅದಕ್ಕೆ ಏನೋ ಕೊಟ್ಬಿಟ್ಟಿದ್ದೀವಿ. ಬೈಬಲ್ ಹೇಳ್ತಾ ಇದೆ, ನೀನು ದೇವ್ರ ವಿಷಯದಲ್ಲಿ ಏನಾಗು, ಆನಂದ ಪಡು. ಹೇಳ್ರಿ, ಸ್ವಲ್ಪ ಜೋರಾಗಿ ಹೇಳ್ರಿ. ದೇವ್ರ ವಿಷಯದಲ್ಲಿ ಇದೆ ಜನರೇ, ಆನಂದ ಪಡು. ಹಲ್ಲೆಲೂಯಾ. ಸ್ವಲ್ಪ ಜೋರಾಗಿ ಹೇಳೋಣ, ಹಲ್ಲೆಲೂಯಾ. ನೋಡ್ರಿ, ಈ ವಾಕ್ಯ ಭಾಗ ನಾವು ನೋಡ್ತೇವೆ. ಈ ಆರಂಭಿಕವಾದಂತಹ ವಾಕ್ಯ ಭಾಗ ಏನು ಹೇಳ್ರಿ, ಫಸ್ಟು ನಾವೇನು ಈ ಬಿದ್ದು ಹೋದಂಥ ಲೋಕದ ಬಗ್ಗೆ ಮಾತಾಡುತ್ತೆ. ಲೋಕ ಏನಾಗಿದೆ? ಬಿದ್ದು ಹೋಗಿದೆ. ಏನು? ದುಷ್ಟರ ಆಲೋಚನೆ, ಪಾಪಾತ್ಮರು, ಧರ್ಮ ನಿಂದಕರು. ಹೇಳ್ರಿ, ಹೇಳ್ಬೇಕು. ಯಾರು ಬ್ರದರ್? ದುಷ್ಟರು, ಪಾಪಾತ್ಮರು, ಧರ್ಮ ನಿಂದಕರು. ಹೇಳ್ರಿ, ದುಷ್ಟರು, ಪಾಪಾತ್ಮರು, ಧರ್ಮ ನಿಂದಕರು. ಇನ್ನೊಂದ್ಸಲ, ದುಷ್ಟರು, ಪಾಪಾತ್ಮರು, ಧರ್ಮ. ಆ್ಯಕ್ಚುಲಿ ಒಂದೊಂದು ಸಲ ನಾವು ಹಾಗೇ ಇದ್ದು, ದೇವರು ನಮ್ಮನ್ನು ಬದಲಾಯಿಸಿದ. ನಮ್ಮಲ್ಲಿ ಪಾಪ ಇರಲಿಲ್ಲ, ದುಷ್ಟ ಆಲೋಚನೆ ಇರಲಿಲ್ಲ. ಹೇಳಿ ಬ್ರದರ್, ಇರಲಿಲ್ಲ? ದುಷ್ಟ ಆಲೋಚನೆ ಇರಲಿಲ್ವಾ? ಧರ್ಮ ನಿಂದಕರನ್ನೇ ನಾವು ಕೂತ್ಕೊಳ್ತಾ ಇರಲಿಲ್ಲ, ಮಾತಾಡ್ತಾ ಇರಲಿಲ್ಲ. ನಾವು ಅನೇಕ ಸಂದರ್ಭದಲ್ಲಿ ಅದನ್ನು ಮಾತಾಡ್ತಾ ಇರಲಿಲ್ಲ. ಹಲ್ಲೆಲೂಯಾ. ಹೇಳ್ರಿ, ಹಲ್ಲೆಲೂಯಾ. ಇದು ಏನಾಗುತ್ತೆ ಅಂದರೆ, ಇವೆಲ್ಲ ನೋಡಿ ವಾಕ್ಯಕ್ಕೆ ವಿರುದ್ಧವಾಗಿಯೇ ನಾವು ಅವ್ರ ಜೊತೆ ಸೇರಿದ್ರೆ ನಮ್ಗೇನು ಹೇಳ್ರಿ, ಅವ್ರ ಪ್ರಾರ್ಥನೆಗೆ ವಿರುದ್ಧವಾಗಿಯೇ ಮಾತಾಡೋದು. ನಾನು ಹೇಳ್ತೇನೆ, ಸಭೆಗೆ ವಿರುದ್ಧವಾಗಿಯೇ ಮಾತಾಡೋದು, ಸಭಾಪಾಲಕರ ವಿರುದ್ಧವಾಗಿ ಏನು ಹೇಳಿದೆ ಜನರೇ ಮಾತಾಡೋದು, ದೇವರಿಗೆ ವಿರುದ್ಧವಾಗಿ ಏನಾಗೋದವರು ಮಾತಾಡೋದು. ಬೈಬಲ್ ಹೇಳ್ತಾ ಇದೆ, ನೀನು ನಿಲ್ಬೇಡ, ನೀನು ಕೂರ್ಬೇಡ, ನೀನು ನಡೆಯಬೇಡ. ಅಯ್ಯೋ ಪಾಸ್ಟ್ರೇ ಅವ್ರ ಫ್ರೆಂಡು. ಆದರೆ ನಾವು ಹುಷಾರಾಗಿರ್ಬೇಕು, ದೇವ್ರು ಎತ್ತಬಾರ್ದು ನಮಗೆ ಬೆಂಡು. ಎಷ್ಟೇ ಫ್ರೆಂಡ್ ಆಗಿರ್ಬೇಕು. ಅರ್ಥ ಆಗ್ತಾ ಇದ್ದಿದ್ದೆ ಜನರೇ? ಹೇಳ್ರಿ, ಹಲ್ಲೆಲೂಯಾ. ಅಷ್ಟು ವರ್ಷದಿಂದ ಗೊತ್ತು. ಆದರೆ ಕೆಟ್ಟ ಸಲಹೆ ಕೊಡ್ತಾರಂದ್ರೆ ನೀನು ಅಲ್ಲಿ ಏನಾಗಬಾರ್ದು, ನಿಲ್ಬಾರ್ದು. ದುಷ್ಟ ಆಲೋಚನೆ ಅಂದ್ರೆ ಏನಾಗಬಾರ್ದು, ನೀನು ಅಲ್ಲಿ ಕೂರಬಾರ್ದು. ಕೆಲವು ಸಂದರ್ಭ ಬನ್ನಿ ಟೀ ಕುಡಿಯೋಣ ಅಂತ ಹೇಳ್ತಾರೆ. ಆಕ್ಚುಲಿ ಉದ್ದೇಶ ಟೀ ಕುಡಿಯೋದಲ್ಲ, ಅಲ್ಲಿ ಟೀ ಕುಡಿಬೇಕಾದ್ರೆ ಏನೇನೆಲ್ಲ ನಡೆಯುತ್ತೆ ಅನ್ನೋದು. ಒಪ್ಕೊಳ್ತೀರಾ? ಹೌದಾ ಇಲ್ವಾ? ನಾವು ಒಂದೊಂದ್ಸಲ ಬನ್ನಿ ಸಿಸ್ಟ್ರೇ ಟೀ ಕುಡೀರಿ ಅಂತ ಕರೆದ್ಬಿಡ್ತೀವಿ. ನೀವು ಟೀ ಕುಡಿದು ಹೋದ್ರೆ ಏನು ಸಮಸ್ಯೆ ಇಲ್ಲ. ಹೌದಾ? ಏನು ಬ್ರದ? ಟೀ ಕುಡಿದ್ಬಿಟ್ಟು ಹೋದ್ರೆ ಏನು ಹೇಳ್ರಿ, ನೀವು ಟೀನ ಕುಡಿತಿದ್ದೀರಾ ಅಂತ ಕುಡಿತೀರಾ ಅಂತ ಮಾತಾಡಿರ್ತಾರೆ. ಏನು ಹೇಳ್ರಿ, ಮಾತಾಡಿರ್ತೀನಿ. ನನ್ನ ಜೊತೆ ಒಬ್ಬ ಫ್ರೆಂಡ್ ಇದ್ದ, ಡಿಗ್ರಿಲಿ ಓದೋಂಥ ಒಂದು ಸಂದರ್ಭದಲ್ಲಿ. ಅವನಿಗೇನಪ್ಪ ಹುಚ್ಚು ಅಂದರೆ, ಅವನಿಗೆ ನಾನು ಅವನು ಜೊತೆಲೆ ಟೀ ಕುಡಿತಾ ಇದ್ದ, ಟೀ ಕುಡಿಯೋಕೆ ಕರ್ಕೊಂಡು ಹೋಗ್ತಾ ಇದ್ದ. ಅವನಿಗೇನಪ್ಪ ಹುಚ್ಚು ಅಂದರೆ, ಟೀ ಕುಡಿಬೇಕಾದ್ರೆ ಸಿಗರೇಟ್ ಕುಡಿತಾ ಇದ್ದ ಅವನು.
ಕೊನೆಗೆ ಅವನು ನನ್ನ ಏನು ಗುಣಲಕ್ಷಣಗಳನ್ನ ನೋಡಿ 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 ನಾನು ಅವನು ಬೈದು 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 ಕೊನೆಗೆ ಏನು ಮಾಡ್ದೆ ಅಂದರೆ ಇಬ್ಬರು ಟೀ ಕುಡಿಯೋಕೆ ಹೋಗ್ತಿದ್ದ. ಆದರೆ ಅವನು ಟೀ ತಗೊಂಡು ಅಷ್ಟು ದೂರ ಹೋಗ್ತಾ ಇದ್ದ. ಯಾಕೆ? ಟೀ ಜೊತೆಗೆ ಏನು ಬೇಕು ಅವನಿಗೆ? ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಏನಾಗ್ತಾ ಇದ್ದ? ಬರ್ತಾ ಇದ್ದ. ನಮಗೆ ಟೀ ಜೊತೆಗೆ ಬಿಸ್ಕೆಟು, ಅವನಿಗೆ ಟೀ ಜೊತೆಗೆ ಎಷ್ಟು ಚೆನ್ನಾಗಿ ಹೇಳ್ತೀರಿ ನೋಡ್ರಿ. ಎಲ್ಲಿಂದ ಕಲ್ತ್ಕೊಂಬಂದಿರಿ ಇದೆಲ್ಲ? ನಾನು ಹೇಳ್ದನ ಎಲ್ಲಿ ಹೇಳಿದೆ? ನಾನು ತೋರಿಸಿದ್ದು 2 ಅಂತ ಹೇಳ್ದ ಬ್ರದರ್. ನಾನೇನು ಹೇಳಿದೆ? ಏನು ಹೇಳಿದೆ? ಇದೆಷ್ಟಿದೋ? 2. ನಿಮಗೆ ನಮಗಿಂತ ತಲೆ ಜಾಸ್ತಿ. ಒಪ್ಕೊಳ್ತೀರಾ? ಯಾರಿಗೆ? ಸುಮ್ಮನೆ ಪಾಸ್ಟ್ರು ಅಂತೀವಿ. ಪಾಸ್ಟ್ರಿಗಿಂತ ಭಯಂಕರ ತಲೆ ನಿಮ್ಮದು. ಆದರೆ ಇಲ್ಲಿ ತೋರಿಸಲ್ಲ ಅದಲ್ಲ. ಇಲ್ಲೇನಾಗಲ್ಲ, ಅದು ತೋರಿಸಲ್ಲ. ಹೊರಗಡೆ ಹೋದ ತಕ್ಷಣ ಆಕ್ಟಿವ್ ಆಗಿಬಿಡ್ತದೆ. ಏನು? ದುಷ್ಟ. ಸ್ವಲ್ಪ ಜೋರಾಗಿ ಹೇಳ್ರಿ. ದುಷ್ಟರು, ಪಾಪಾತ್ಮರು. ಸ್ವಲ್ಪ ಜೋರಾಗಿ ಹೇಳ್ರಿ. ದುಷ್ಟರು ಏನು? ಪಾಪಾತ್ಮರು. ದುಷ್ಟರು, ಪಾಪಾತ್ಮರು. ಹಲ್ಲೆಲೂಯಾ. ನೋಡಿ, ನಾವು ಯಾವಾಗ ಅವರ ಒಂದು ಸಲಹೆಗಳಿಗೆ ನಾವು ಒಳಪಡುತ್ತೇವೋ, ನಾನು ಹೇಳ್ತೇನೆ, ನೀವೆಷ್ಟೇ ಆತ್ಮಿಕರಾಗಿದ್ರು ನೀವು ಬಿದ್ದೋಗ್ಬಿಡ್ತೇನೆ. ನೀವು ಸತ್ಯ. ಯಾವಾಗ ನಾವು ಇದಕ್ಕೆ ನಾವು ಒಳಪಡ್ತೀವೋ, ಅಟ್ಲೀಸ್ಟ್ ನಿಮಗೆ ನಂಬಿಕೆ ಕಡಿಮೆ ಇದ್ದರೂ ದೇವರು ನಿಮ್ಮನ್ನು ಮೇಲೆ ಕೆತ್ತಾರೆ. ವ್ಯತ್ಯಾಸ ನೋಡಿ. ನೀವಲ್ಲಿ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಅವ್ರ ಸಲಹೆಗೆ ಏನಾದರೆ ಒಳಪಟ್ಟರೆ ಫಿನಿಶ್. ನೀವು ಸ್ವಲ್ಪ ನಂಬಿಕೆ ವಿಚಾರದಲ್ಲಿ ಹೇಳ್ತೀವಿ, ಬೀಳ್ತೀವಿ. ಆದರೂ ಇದ್ರ ಪ್ರಕಾರ ನಡೆದ್ರೆ ದೇವ್ರು ಹೇಳ್ತಾರೆ, ಬಿದ್ದು ಹೋದವರನ್ನು ನಾನು ತಿರುಗಿ ಮೇಲೆ ಕೆತ್ತುತ್ತೇನೆ. ಇದೇ ದೇವರ ಆಶೀರ್ವಾದ. ಹೇಳ್ರಿ. ಇದೇನು ಹೇಳಿದ್ದೇವೆ ಜನರೇ? ಆಶೀರ್ವಾದ. ಹಲ್ಲೆಲೂಯಾ. ಸ್ವಲ್ಪ ಜೋರಾಗಿ ಹೇಳ್ರಿ. ಹಲ್ಲೆಲೂಯಾ. ನೋಡ್ರಿ, ವಾಕ್ಯದಲ್ಲಿ ಸ್ವಲ್ಪ ನಾವು ನೋಡ್ತಾ ಇದ್ದೇವೆ. ಇದು ಯಾವಾಗಲೂ ನೀವು ನೋಡಬೇಕು. ಅಲ್ಲಿ ದುಷ್ಟತನವನ್ನು ನಾವು ಗಮನಿಸಬೇಕು. ಯಾವುದನ್ನ ಹೇಳ್ರಿ? ಪ್ರಗತಿಯನ್ನು ನೋಡ್ರಿ. ಸಲಹೆ, ದಾರಿ, ಏನು ಕೂತ್ಕೊಳ್ಳುವಂಥ ಒಂದು ಆಸನ, ನಡೆಯುವಂಥದ್ದು, ನಿಂತಿರುವಂಥದ್ದು, ಕುಳಿತುಕೊಳ್ಳುವಂಥದ್ದು, ಪಾಪದ ಮಾರ್ಗದಲ್ಲಿ ಏನು ಹೇಳ್ರಿ ನಡೆಯುವಂಥದ್ದು ನಮ್ಮನ್ನು ಕೊನೆಗೆ ಎಲ್ಲಿಗೆ ನಡೆಸುತ್ತೆ ಅಂದರೆ ಅಪಹಾಸ್ಯಕ್ಕೆ. ಹೇಳಿ, ಜನರು ನೋಡಿ ನಮ್ಮನ್ನು ಏನಾಗ್ತಾರೆ? ನಗಾಡ್ತಾರೆ. ಹೆಂಗಿದ್ದೋನು ಏನು ಮಾಡ್ದ? ಹೆಂಗಾದ? ಜನ ನೋಡಿ ಏನಾಗ್ತಾರೆ? ಇದ್ದೀವಿ ಜನರೇ ನಗಾಡ್ತಾರೆ. ಆದರೆ ಗಮನಿಸಿ ಕೇಳ್ರಿ, ನಾವು ವಾಕ್ಯದ ಪ್ರಕಾರವಾಗಿ ನಡೆಯುವಾಗ ಜನರು ನಗಾಡಿದ್ರು ಸಹ ಅದರಲ್ಲಿ ನಮಗೆ ಆಶೀರ್ವಾದ ಇದೆ. ಏನು ಹೇಳ್ತಾರೆ? ಉಚ್ಚ. ಹೇಳ್ರಿ, ಉಚ್ಚ. ಅವ್ರು ಆ ಥರ ಹೇಳ್ಬೇಕಾದ್ರೆಲ್ಲ ಅದರ ಆಶೀರ್ವಾದ ನಮ್ಮ ಮೇಲೇ ಬರ್ತಾ ಇದೆ. ನೀನು ಹುಚ್ಚಿಡಿದು ಬಿಟ್ಟೈತೆ. ಏನಾಗಿದೆ? ಸ್ವಲ್ಪ ಜೋರಾಗಿ ಹೇಳ್ರಿ. ಹುಚ್ಚಿಡಿದವರು ಈ ಥರ ಕ್ಲೀನಾಗಿ ಡ್ರೆಸ್ ಮಾಡ್ಕೊಳ್ಳಲ್ಲ. ಹುಚ್ಚಿಡಿದವರು ಕ್ಲೀನಾಗಿ ತಲೆ ಬಾಚಲ್ಲ. ಹುಚ್ಚಿಡಿದವನು ಬ್ರಷ್ ಮಾಡಲ್ಲ. ಹುಚ್ಚಿಡಿದವನು ನಾಲ್ಗೆ ಉಜ್ಜಲ್ಲ. ಹುಚ್ಚಿಡಿದವನು ಸ್ನಾನ ಮಾಡಲ್ಲ. ಆದರೆ ನಾವು ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಒಪ್ಕೊಳ್ತೀರಾ? ಹಂಗಾದ್ರೆ ಯಾರಿಗುಚ್ಚು? ಒಂದ್ಸಲ ನನಗೆ ಆಲೋಚನೆ ಮಾಡ್ತೇವೆ. ಇಷ್ಟು ವರ್ಷದಿಂದ ಹೇಳ್ತಾನೆ ಇದ್ದೀವಿ, ಈಗ ಯಾರಿಗುಚ್ಚು ಅಂತ. ವಾಕ್ಯದ ಪ್ರಕಾರ ನಡೆಯೋರ್ಗೋ ಅದನ್ನು ಮೀರೋರ್ಗೋ ಅನ್ನೋದು. ನೋಡಿ, ಹೊಸ ಒಡಂಬಡಿಕೆ ವಿಶ್ವಾಸಿಗಳು ಹೇಳೋಣ. ನಾವು ಹೊಸ ಒಡಂಬಡಿಕೆ ವಿಶ್ವಾಸಿಗಳು. ಹೌದಾ ದೇವ ಜನರೇ? ಹಳೆಯ ಒಡಂಬಡಿಕೆಯಲ್ಲಿ ದೇವರು ಅವ್ರಿಗೆ ನೇರವಾಗಿ ಮಾತಾಡ್ತಾ ಇದ್ರು. ಹೌದಾ? ಅವ್ರ ಸ್ವರನ ಕೇಳ್ತಾ ಇದ್ರು. ಭಕ್ತರು ಕೇಳಿಲ್ಲ ಅವ್ರ ಸ್ವರ? ಭಕ್ತರು ಸ್ವರ ಕೇಳ್ತಾ ಇದ್ರು.
ದೇವ್ರು ನೇರವಾಗಿ ಮಾತಾಡಿದ್ರು, ಗುಡುಗಿನ ಮುಖಾಂತರವಾಗಿ ಮಾತಾಡ್ತಾ ಇದ್ರು. ಮಾತಾಡಿಲ್ಲ? ಹಲ್ಲೆಲೂಯಾ. ಅವ್ರು ನೇರವಾಗಿ ತನ್ನ ಕಾರ್ಯವನ್ನು ತೋರ್ಪಡಿಸ್ತಾ ಇದ್ರು. ಈಗ ನಾವು ಯಾರು? ಹೊಸ ಒಡಂಬಡಿಕೆ. ಸ್ವಲ್ಪ ಜೋರಾಗಿ ಹೇಳೋಣ, ಹೊಸ ಒಡಂಬಡಿಕೆ. ಅದಕ್ಕೆ ಮಗನೇ ಮಗಳೇ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಹೇಳ್ರಿ ಏನು? ಆನಂದ ಪಡು. ಹೇಳೋಣ. ನಮ್ಗೆ ಯಾವಾಗ ಆನಂದ? ಎಲ್ಲಾದರೂ ಟೂರ್ ಹೋದಾಗ ಆನಂದ, ಅಲ್ಲೋದಾಗ ಆನಂದ, ಇಲ್ಲೋದಾಗ ಆನಂದ. ಆನಂದಮೇ ಸಂತೋಷಮೇ ಅಂತ ಎಲ್ಲ ಏನಾಗ್ತೀವಿ ನಾವು ಆಡಾಡ್ತೀವಿ. ಅವೆಲ್ಲ ತಾತ್ಕಾಲಿಕತೆ ಜನರು, ಇಲ್ಲ ಎಂಬುದಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ನೀವೆಷ್ಟೇ ಹೋದರೂ ತಿರುಗಿ ನಿಮ್ಮ ಮನೆಗೆ ನೀವು ಬರಲೇಬೇಕು. ನಿಮ್ಮ ಮನೇಲಿ ತಿರುಗಿ ಚಪಾತಿ ತಿನ್ನಲೇಬೇಕು, ತಿರುಗಿ ರೊಟ್ಟಿ ತಿನ್ನಲೇಬೇಕು, ಅದೇ ಚಟ್ನಿ ಏನು ಮಾಡಬೇಕು? ತಿನ್ನಲೇಬೇಕು. ಅದು ಒಂದು ದಿನಕ್ಕೆ 2 ದಿನಕ್ಕೆ ಅಷ್ಟೇ ಸೀಮಿತ. ಆಮೇಲೆ ಏನು ಗಾದೆ ಹೇಳ್ತೀವಲ್ಲ, ಹಳೇ ಮತ್ತೆ ಹೇಳ್ಬಿಟ್ರೆ ಪಾಸ್ಟ್ ಏನು ಹೇಳ್ಬಿಟ್ರೆ ನೋಡಿ, ಮುಂದುವರಿಸ್ನಿಲ್ಲ ನೀವೆಲ್ಲ. ಹಳೇದೇ ನಮ್ಮನ್ನ ಎಲ್ಲಿಗೆ ನಡೆಸುತ್ತೆ ಹೇಳ್ರಿ? ಆಶೀರ್ವಾದಕ್ಕೆ. ಅದಕ್ಕೆ ಇದರಲ್ಲಿ ಹಳೇದು ಇದೆ, ಸ್ವಲ್ಪ ಜೊರೆಗೆ ಹೇಳ್ರಿ. ಇನ್ನೊಂದ್ಸಲ ಜೊರೆಗೆ. ಹಳೇದು ಇದೆ, ಹೊಸ. ನಾವು ಯಾವ್ದಾದ್ರು ಒಂದು ಸ್ಥಳಕ್ಕೆ ಹೋದಾಗ ಸ್ವಲ್ಪ ಎಲ್ಲ ಹೊಸವನ ಅನುಭವಗಳಾಗುತ್ತೆ. ತಿರುಗಿ ಮತ್ತೆ ಅಲ್ಲಿಗೆ ಬರಬೇಕು ನಾವು. ಆಗುತ್ತಾ ಇಲ್ಲೋ ಹೇಳ್ರಿ? ಬರಬೇಕು ಜನರೇ. ಯೆಹೋವನ ಧರ್ಮಶಾಸ್ತ್ರದ ಆನಂದ ಪಡು, ಅದನ್ನೇ ಹಗಲು ಇರುಳು. ಹೇಳ್ರಿ ಇನ್ನೊಂದ್ಸಲ ಜರಗೇಳ. ಏನು ಮಾಡು? ಧ್ಯಾನ ಮಾಡು. ಇಲ್ಲಿ ಧ್ಯಾನ ಮಾಡು ಅಂದರೆ ನೀವು ತಪ್ಪಾಗಿ ತಿಳ್ಕೊಬಾರ್ದು. ಲೋಕದ ಪ್ರಕಾರವಾಗಿ ಧ್ಯಾನ ಮಾಡ್ತಾರಲ್ಲ ಆ ಥರ ಅಲ್ಲ. ಇಲ್ಲಿ ಧ್ಯಾನ ಅಂದರೆ ಆರಾಧನೆ, ಪ್ರಾರ್ಥನೆ, ದೇವರನ್ನು ಏನು ಮಾಡುವಂಥದ್ದು? ದೃಷ್ಟಿಸುವಂಥದ್ದು. ಮೆಡಿಟೇಷನ್ ಅನ್ನುವಂಥ ಒಂದು ಪದ ಅಂದ್ರೂ ಗಮನಿಸಿ ಕೇಳ್ರಿ, ಅದು ಲೋಕದ ಪ್ರಕಾರವಾಗಿ ನಮ್ಮನ್ನು ನಾವು ಖಾಲಿ ಮಾಡ್ಕೋಬೇಕು. ಹೇಳ್ರಿ, ನಮ್ಮನ್ನು ನಾವು ಖಾಲಿ ನಾವು ದೇವ್ರನ್ನ ನಾವು ನೋಡುವಾಗ ದೇವ್ರು ನಮ್ಮನ್ನು ಖಾಲಿ ಮಾಡಲ್ಲ, ದೇವ್ರು ನಮ್ಮನ್ನು ತುಂಬಿಸ್ತಾರೆ. ಅರ್ಥ ಆಗ್ತಾ ಇದೆಯಾ? ಹೇಳ್ರಿ. ದೇವ್ರನ್ನ ದೃಷ್ಟಿಸುವಾಗ ದೇವರು ನಮ್ಮನ್ನು ಏನು ಮಾಡಲ್ಲ? ಖಾಲಿ ಮಾಡಲ್ಲ. ದೇವ್ರು ಏನಾಗ್ತಾರೆ? ನಮ್ಮನ್ನು ತುಂಬಿಸ್ತಾರೆ. ಆಮೇಲೆ ನಾವು ದೇವ್ರಿಗಾಗಿ ಲೋಕದಲ್ಲಿ ಹೋಗಿ ನಾವು ಖಾಲಿ ಆಗಬೇಕು, ತಿರುಗಿ ದೇವರು ತುಂಬಿಸ್ತಾರೆ. ಹಲ್ಲೆಲೂಯಾ. ಹೇಳ್ರಿ ಹಲ್ಲೆಲೂಯಾ. ಏನಾಗಬೇಕು ಹೇಳಿ? ಧ್ಯಾನ. ಸ್ವಲ್ಪ ಜೋರಾಗೋಣ. ಧ್ಯಾನ. ಹೇಗೆ ಧ್ಯಾನ ಮಾಡಬೇಕು ಸಿಸ್ಟರ್? ವಾರಕ್ಕೊಂದ್ಸಲ, ತಿಂಗಳಿಗೊಂದ್ಸಲ, ಕ್ರಿಸ್ಮಸ್ಗೊಂದ್ಸಲ, ಮತ್ತು ಈಗ ಇನ್ನೇನು ಗುಡ್ ಫ್ರೈಡೇ ಬರ್ತಾ ಇದೆ. ಏನು? ಗುಡ್ ಫ್ರೈಡೇ, ಈಸ್ಟರ್ಗೆ ಏನು ಹೇಳ್ರಿ? ಒಂದ್ಸಲ ಏನು ಮಾಡೋಣ? ಧ್ಯಾನ ಮಾಡಿಬಿಡೋಣ ಅಂದರೆ ಹೇಳ್ತಾ ಇಲ್ಲ. ಮಗನೇ ಮಗಳೇ, ನೀನು ಹಗಲು ರಾತ್ರಿ. ಹೇಳ್ರಿ ಸ್ವಲ್ಪ ಜೋರಾಗಿ ಹೇಳೋಣ. ಪಕ್ಕದಲ್ಲಿರೋ ನೋಡ್ರಿ. ಹಗಲೇನೋ ಸರಿ, ರಾತ್ರಿ ಎಲ್ಲ ಎಲ್ಲಿರ್ತೀರಾ? ಎಲ್ಲಿರ್ತೀವಿ ದೇವ್ ಜನರೇ? ಮನೇಲಿರ್ತೀವಿ, ಇಲ್ಲಾಂದ್ರೆ ಇನ್ನೆಲ್ಲಿರ್ತೀವಿ? ಹಾಸಿಗೆಯಲ್ಲಿರ್ತೀವಿ. ಹೌದಾ? ಮನೇಲಿರ್ತೀವಿ. ಇನ್ನೊಂದ್ರೆ ಎಲ್ಲಿರ್ತೀವಿ ಹೇಳ್ರಿ? ಹಾಸಿಗೆಯಲ್ಲಿರ್ತೀವಿ. ಕೆಲವೆಲ್ಲ ರಾತ್ರಿ ಎಲ್ಲ ಏನು ಮಾಡ್ತಾ ಇರ್ತಾರೆ? ಫೋನ್ ನೋಡ್ತಾನೇ ಇರ್ತಾರೆ, ಗೇಮ್ ಆಡ್ತಾನೇ ಇರ್ತಾರೆ. ಇದರಿಂದ ಪ್ರಯೋಜನ ಇಲ್ಲ. ಇನ್ನು ಕೆಲವರೆಲ್ಲ ರಾತ್ರಿ ಎಲ್ಲ ಏನು ನೋಡ್ತಾ ಇರ್ತಾರೆ? ಟೆಲಿವಿಷನ್ ಏನಾಗ್ತಾ ಇರ್ತಾರೆ? ನೋಡ್ತಾನೆ ಇರ್ತಾರೆ. ನಮಗೆ ವಿಷನ್ ಸಿಗಬೇಕಂದ್ರೆ, ದರ್ಶನ ಸಿಗಬೇಕಂದ್ರೆ ಅವ್ರನ್ನ ನೋಡಬೇಕು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಏನು ದರ್ಶನ ಸಿಕ್ಕಬೇಕಂದ್ರೆ ಏನು? ಅವ್ರನ್ನ ಏನಾಗಬೇಕು ದೇವ್ ಜನರೇ? ನೋಡ್ಬೇಕು ನಾವು. ಹಗಲು ಇರುಳು. ಹೇಳ್ರಿ ಹಗಲು ಇರುಳು. ಏನು ಮಾಡು? ಧ್ಯಾನ ಮಾಡು, ಧ್ಯಾನ ಮಾಡು. ಅವನು ಧನ್ಯನು, ಅವನೇ ಆಶೀರ್ವಹಿಸಲ್ಪಟ್ಟ ವ್ಯಕ್ತಿ. ಎಲ್ಲರೂ ಅಲ್ಲ. ಅರ್ಥ ಆಗ್ತದೆ? ಆಶೀರ್ವಾದ ಯಾರ ಮೇಲೆ ಸಿಗುತ್ತೆ? ನಿರ್ದಿಷ್ಟ ವ್ಯಕ್ತಿಗಳ ಮೇಲೆ ಮಾತ್ರನೇ, ಎಲ್ಲರ ಮೇಲೂ ಅಲ್ಲ. ಹೇಳ್ರಿ, ಎಲ್ಲರ ಮೇಲೂ ಅಲ್ಲ. ಹಲ್ಲೆಲೂಯಾ. ನಾವು ಕೆಲವು ಸಂದರ್ಭದಲ್ಲಿ ನಾನು ಆಲೋಚನೆ ಮಾಡ್ತಿದ್ದೆ, ಚರ್ಚಿಗೆ ಹೋಗೋರೆಲ್ಲ ಎಲ್ಲೋ ಬರ್ತಾರೆ, ಪರಲೋಕಕ್ಕೆ ಹೋಗ್ತಾರೆ. ಹೌದಾ? ಹೇಳ್ರಿ, ಹೋಗ್ತಾರಾ? ಈಗ ಪ್ರಶ್ನೆ, ಚರ್ಚಿಗೆ ಹೋಗೋರೆಲ್ಲ ಪರಲೋಕಕ್ಕೆ ಹೋಗ್ತಾರಾ ಹೋಗಲ್ವಾ ಅನ್ನೋದು. ಸತ್ಯ ಏನಂದರೆ ದೇವ್ ಜನರೇ, ನಾನು ಮೈಸೂರಲ್ಲಿ ಆಲೋಚನೆ ಮಾಡ್ತಾ ಇದ್ದೆ. ಎಷ್ಟೋ ಇಲ್ಲಿ ಚರ್ಚ್ಗಳಿಗೆ ಒಂದು ದಿನಕ್ಕೆ 100 ಜನ, 1000 ಜನ ಪ್ರವಾಸಿಗರು ಬರ್ತಾ ಇರ್ತಾರೆ. ಹೌದು? ಏನು ಟೂರಿಸ್ಟು? ಏನು ಹೇಳ್ರಿ?
ಬರ್ತಾರೆ. ನಾವು ಗೋವಾಗೆ ಹೋದಂಥ ಒಂದು ಸಂದರ್ಭದಲ್ಲಿ ಹಳೇ ಚರ್ಚು, ಭಾಳ ಹಳೇ ಚರ್ಚು, ಅದಕ್ಕೆ ನಾವು ಅದನ್ನು ಭೇಟಿ ಮಾಡೋದಕ್ಕೆ ನಾವು ಹೋದೋ. ಅಲ್ಲೇನೋ ಅಲ್ಲಿ ಹೇಗಂದರೆ ಕರೆಕ್ಟಾಗಿ ಡ್ರೆಸ್ ಸ್ಟೈಲ್ ಕರೆಕ್ಟಾಗಿದ್ದರೆ ಮಾತ್ರ ಏನಾಗೋದು ಒಳಗಡೆ ಬಿಡೋದು, ಇಲ್ಲಾಂದ್ರೆ ಏನಾಗಲ್ಲ, ಅವರು ಬಿಡಲ್ಲ. ಸಿಸ್ಟರ್ಸ್ ಅಷ್ಟೇ, ಅಲ್ಲಿ ಸ್ವಲ್ಪ ಏನಾದ್ರು ಅರ್ಧಂಬರ್ಧ ಎಲ್ಲ ಇಲ್ಲ, ಅರ್ಧಂಬರ್ಧ ಇದ್ದರೆ ಬರೋಂಗೆ ಒಳಗಡೆ ಬಿಡೋಂಗಿಲ್ಲ. ನೀಟಾಗಿದ್ದರೆ ಮಾತ್ರ ಏನಾಗೋದು ಒಳಗಡೆ ಬಿಡೋದು. ಭಾಳ ಹಳೇ ಚರ್ಚು. ಗಮನಿಸಿ ಕೇಳಿದ್ದೆ ಜನರು, ಅನೇಕರು ಭೇಟಿ ಮಾಡ್ತಾನೆ ಇರ್ತಾರೆ. ಯಾವುದನ್ನು ಚರ್ಚ್ಗಳನ್ನ ಏನು ಮಾಡ್ತಾರೆ, ವಿಸಿಟ್ಟು ಮಾಡ್ತಲೇ ಇರ್ತಾರೆ. ಆದರೆ ಬೈಬಲ್ ಏನು ಹೇಳ್ತಾ ಇದೆ, ಯಾರು ನಿಜವಾಗ್ಲೂ ಸಹ ದೇವರಿಂದ ಆಶೀರ್ವದಿಸಲ್ಪಡ್ತಾರೆ, ಯಾರು ನಿಜವಾಗ್ಲೂ ಸಹ ಕ್ರಿಸ್ತನನ್ನು ಭೇಟಿ ಮಾಡಬೇಕು. ಹೇಳ್ರಿ ಯಾರನ್ನ, ಸ್ವಲ್ಪ ಜೋರಾಗಿ ಹೇಳ್ರಿ. ಕ್ರಿಸ್ತನನ್ನು ದೇವ ಜನರ ಏನಾಗಬೇಕು, ನಾವು ಭೇಟಿ ಮಾಡಬೇಕು. ನಾವು ಪ್ರತಿನಿತ್ಯ ಬೈಬಲ್ ಹೇಳ್ತಾ ಇದೆ, ಹಗಲು ಇರುಳು. ಹೇಳ್ರಿ ಹಗಲು ಇರುಳು. ಈಗ ಕೆಳಗಡೆ ನಾವು ನೋಡ್ತೇವೆ, ಇದು ಬಹಳ ಮುಖ್ಯ. 3ನೇ ವಾಕ್ಯ, ಅವನು ನೀರಿನ ಕಾಲುವೆ. ಹೇಳ್ರಿ, ನೀರನ್ನು ನಾವು ಅನೇಕ ವಿಷಯಗಳಿಗಾಗಿ ಏನಾಗ್ತಿದ್ದೇವೆ ಜನ ನಾವು ಬಳಸ್ತೇವೆ. ಭೂಮಿ ಮೇಲೆ ನಮಗೆ ಊಟ ಇಲ್ಲ ಅಂದರೂ ನಾವು ಬದುಕ್ಬೋದು. ಒಪ್ಕೊಳ್ತೀರಾ? ಏನು ಊಟ ಇಲ್ಲ ಅಂದರೂ ಬದುಕ್ಬೋದಾ? ಕೆಲವರು ಈಗ ಆಲೋಚನೆ ಮಾಡ್ತಾ ಇದ್ದಾರೆ, ಊಟ ಇಲ್ಲ ಅಂದರೆ ಬದುಕ್ಬೋದು. 40 ದಿನದ ತನಕ ಏನಾಗ್ಬೋದು, ಬದುಕ್ಬೋದು. ಅದಕ್ಕೆ ಬೈಬಲ್ ಭಾಳ ನಿಮಗೆ ಕ್ಲಿಯರಾಗಿ ಹೇಳುತ್ತೆ. ಹೌದಾ? ಊಟ ಇಲ್ಲದೆ ಏನಾಗ್ಬೋದು, ಹೇಳ್ರಿ ಪಕ್ಕದಲ್ಲಿರೋರಿಗೆ, ಊಟ ಇಲ್ಲದೆ ಬದುಕ್ಬೋದು. ಹೇಳ್ತೀನಲ್ಲ, ಎಷ್ಟೋ ಸಾರಿ ನಾನು ಸಹ ನೈಟಲ್ಲಿ ಊಟ ಮಾಡಲ್ಲ, ಹಂಗೆ ಮಲಗ್ಬಿಡ್ತೀನಿ ನಾನು. ಬದುಕ್ಬೋದು ನಾವು ದೇವಜನರೇ. ಹಲ್ಲೆಲೂಯಾ. ಆದರೆ ವಾಕ್ಯ ಏನು ಹೇಳ್ರಿ, ವಾಕ್ಯ ಏನು, ವಾಕ್ಯ. ಈ ನೀರು ಏನಕ್ಕೆ ಹೋಲಿಕೆಯಾಗಿದೆ? ಪರಿಶುದ್ಧಾತ್ಮನಿಗೆ, ದೇವರ ವಾಕ್ಯಕ್ಕೆ, ಆತ್ಮನಿಗೆ. ಹೇಳ್ರಿ, ಆತ್ಮನಿಗೆ. ಅವ್ರ ನೀರಿನಿಂದ ಮೇಲಕ್ಕೆ ಬರಲು ಯಾರು? ಯೇಸು ಸ್ವಾಮಿ. ಪರಿಶುದ್ಧಾತ್ಮನೇನಾದರೂ ಅವ್ರ ಮೇಲೆ ಇಳಿದು ಬಂದರು. ಈ ಭೂಮಿ ಮೇಲೆ ನಾವೇನಿಲ್ಲದೆ ಜೀವಿಸೋದಕ್ಕಾಗಲ್ಲ, ನೀರಿಲ್ಲದೆ. ನಿಮಗೆ ಗೊತ್ತಾ ನಮ್ಮ ಶರೀರದಲ್ಲಿ ಏನಿದೆ? ನೀರಿನ ಅಂಶ ಇದೆಯಾ? ನಿಜವಾಗ್ಲೂ ಇದೆಯಾ? ಮತ್ತೇನಕ್ಕೆ ನೀರು ಕುಡಿತೀರಾ? ಇಲ್ಲೇ ಇದೆಯಲ್ಲ. ಏನು ಹೇಳ್ರಿ, ಇಲ್ಲೇ ಇದೆಯಲ್ಲ, ನೀರಿದೆಯಾ ಇಲ್ವಾ? ಇದೆ. ಆದರೂ ಏನಾಗ್ತಾ ಇರ್ತೀವಿ ನಾವು? ನೀರು ಏನಾಗ್ತಾ ಇರ್ತಿದ್ದೇವೆ ಜನ, ಕುಡಿಯುತ್ತಲೇ ಇರ್ತೀವಿ. ನಮಗೇನು ಬೇಕು? ನೀರು ಬೇಕು. ಅವನು ನೀರಿನ ಕಾಲುವೆಗಳ ಬಳಿ. ಹೇಳ್ರಿ, ಸ್ವಲ್ಪ ಜೋರಾಗಿ ಹೇಳ್ರಿ. ಇಲ್ಲೇ ಇದೆಯಲ್ಲ ಪಕ್ಕದಲ್ಲಿ ಕಾಲುವೆ, ನೀರಿದೆಯಾ ಇಲ್ಲಿ? ಇಲ್ಲ. ಎಲ್ಲಿದೆ? ಇಲ್ಲ. ನೋಡ್ಕೊಂಬಂದ್ರ? ಇಲ್ಲ, ಖಾಲಿ ಆಗಿದೆ. ನೀರೇನಾಗಿದ್ದಾರೆ? ನಿಲ್ಲಿಸಿದ್ದಾರೆ. ಅದ್ರ ನೀರು ಬಿಟ್ಟಾಗ ನೋಡ್ರಿ, ಎಲ್ಲ ಹೇಗಿರುತ್ತೆ, ಅಲ್ಲೆಲ್ಲ ಹಸ್ರಹಸ್ರಾಗಿರುತ್ತೆ. ಹೌದಾ? ಹೇಗಿರುತ್ತೆ ಹೇಳ್ರಿ? ಹಸ್ರಹಸ್ರಾಗಿರುತ್ತೆ. ನಮಗೂ ಸ್ವಲ್ಪ ಆಗ ಕೂಲಾಗಿರುತ್ತೆ ಇಲ್ಲೆಲ್ಲ. ಈಗ ನೋಡಿ ಹೆಂಗೆ, ಆಗಲೇ ಆಲೋಚನೆ, ಏನೇ ಬಿಟ್ಬಿಟ್ಟು ಕಳಿಸ್ಬಿಡೋಣ ಅಂದ್ಬಿಟ್ಟು ನಿಲ್ಲಕ್ಕಾಗ್ತಿಲ್ಲ. ಧಗೆ. ಏನು ಹೇಳ್ರಿ? ಧಗೆ. ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂದರೆ ಗಮನಿಸಿ ಬ್ರದರ್, ಸಿಸ್ಟರ್, ನೀ ಬೆಳಿಬೇಕು. ಹೇಳ್ರಿ ಪಕ್ಕದಲ್ಲಿರೋರಿಗೆ, ಇನ್ನೊಂದ್ಸಲ ಜರ ಹೇಳ್ರಿ, ಬೆಳಿಬೇಕು ಅಂದರೆ ಉದ್ದ ಆಗ್ಬೇಕಂತ ಅರ್ಥನಾ? ಪ್ರಯೋಜನ ಇಲ್ಲ. ನೀವೆಷ್ಟೇ ಪ್ರಯತ್ನ ಪಟ್ಟರು, ನಿಮ್ಮ ಅಪ್ಪ ಅಮ್ಮ ಏನು ಹೈಟ್ ಇದ್ರೆ ಅಷ್ಟೇ ಹೈಟ್ ಆಗೋದು. ನೀವು ಅದಕ್ಕಿಂತ ಸ್ವಲ್ಪ ಏನಾಗ್ಬೋದು, ನೀವು ಹೈಟ್ ಆಗ್ಬೋದು. ಅದು ಬಿಟ್ಟರೆ ಏನಾಗಲ್ಲ. ನಿಮ್ಮ ಅಪ್ಪ ಕುಳ್ಳಿಕ್ಕಿದ್ರೆ ನೀವು ಕುಳ್ಳಿಕ್ಕಿರ್ತೀರ, ನಿಮ್ಮ ಅಮ್ಮ ಕುಳ್ಳಿಕ್ಕಿದ್ರೆ ನೀವು ಏನು ಹೇಳ್ರಿ ನಮ್ಮ ಅಪ್ಪ ಹೈಟ್ ಆಗಿದ್ರು ಅದಕ್ಕೆ ನಾನು ಹೈಟ್ ಆಗಿದ್ದೇನೆ ಅಷ್ಟೇ. ನಮ್ಮ ಅಜ್ಜಿ ಹೈಟ್ ಆಗಿದ್ರು ಅದಕ್ಕೆ ನಾನೇನಾಗಿದ್ದೇನೆ, ಹೈಟ್ ಇದ್ದೇನೆ. ಅದು ಆ ರೀತಿ ಇದು ವಂಶದಿಂದ ಏನಾಗುತ್ತದು ಬರುತ್ತೆ. ಅದು ಬಯಾಲಜಿಕಲ್ ಗ್ರೋತ್ ಅದು. ಹೌದಾ? ಗಮನಿಸಿ ಕೇಳ್ರಿ. ದೇವರು ನಿಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ, ಸ್ಪಿರಿಚುವಲ್ ಗ್ರೋತ್ ಬೇಕು ನಿಮಗೆ. ಏನು ಬೇಕು? ಆತ್ಮಿಕ ಬೆಳವಣಿಗೆ. ಬ್ರದರ್ ಹೇಳ್ರಿ, ಆತ್ಮಿಕ ಬೆಳವಣಿಗೆ. ಎಷ್ಟು ವರ್ಷದಿಂದ ಚರ್ಚೆ ಬರ್ತಾ ಇದ್ದೀರಾ ನೀವು?
ಇನ್ನೂ ಅನೇಕ ವಿಷಯದಲ್ಲಿ ನಾವು ಇನ್ನೂ ಏನಾಗಿಲ್ಲ ದೇವಜನರೇ, ಬೆಳೆದಿಲ್ಲ. ಬೆಳಿಬೇಕು. ದೇವ್ರ ಮಕ್ಕಳು ಏನಾಗಬೇಕು? ಬೆಳಿಬೇಕು. ಸ್ವಲ್ಪ ಜೋರಾಗಿ ಹೇಳ್ರಿ. ದೇವ್ರ ಆಸೆ ಅದೇ. ನೀನೇನಾಗು? ಬೆಳೆ. ತಂದೆ ತಾಯಿಗಳ ಆಸೆ ಏನು? ಮಕ್ಕಳು ಏನಾಗಬೇಕು? ಬೆಳಿಬೇಕು. ಹೇಳ್ರಿ ಸ್ವಲ್ಪ ಜೋರಾಗಿ ಹೇಳೋಣ. SSLCಗೆ ಹೋದ್ರು ನಿಮ್ಮ ಮಗ ಇನ್ನೂ ಬಾಯಲ್ಲೇ ಏನು ಅಮ್ಮ ಅಮ್ಮ ಅಂದರೆ ಸಿಟ್ಟು ಬಂದು ಏನಾಗ್ತಾರೆ? ಏನೋ ಮಾಡಲ್ಲ ಏನು ಹೇಳ್ರಿ. ಇನ್ನು ಅನೇಕ ವಿಷಯಗಳು ಪಾಸ್ಟ್ರೆ ಪಾಸ್ಟ್ರೆ ಏನೇ ಹೇಳು, ನಾನಿರುವುದು ಹೀಗೆ, ನಾನು ಬರುವುದು ಹೀಗೆ. ಹಲ್ಲೆಲೂಯಾ. ಈಗ ನಾನು ಒಂದೊಂದ್ಸಲ ಆಲೋಚನೆ ಮಾಡಿ, ಈಗ ಇವ್ರನ್ನೇ ಟ್ರಾನ್ಸ್ಫರ್ ಮಾಡಬೇಕಾ ಇಲ್ಲ ನಾನೇ ಟ್ರಾನ್ಸ್ಫರ್ ಹೋಗ್ಬೇಕಂತ. ಏನು ಬೆಳೆದಿದ್ದೀರಾ? ಬೆಳೆಯೇ ಹೇಳ್ರಿ. ಬೆಳೆ. ಸ್ವಲ್ಪ ಜೋರಾಗಿ ಹೇಳ್ರಿ. ಬೆಳೆ. ಈ ಕೆಲವರು ಆಜ ಫಸ್ಟ್ ಹೆಂಗೋ ಎದ್ದು ಬಿದ್ದು ಬಂದಿದ್ದೀವಲ್ಲ ಅದಕ್ಕಾದ್ರೂ ಸಂತೋಷ ಪಡಿ. ಅಯ್ಯೋ, ಆದರೆ ಫ್ರೆಶ್ ಆಗಿರೋದೆಲ್ಲ ಹೊಟ್ಟೋಯ್ತಲ್ಲ. ಏನು ಹೇಳ್ರಿ? ಸ್ವಲ್ಪ ಜೋರಾಗಿ ಹೇಳ್ರಿ. ಫ್ರೆಶ್ ಆಗಿರೋ ನಾವು ಒಂದ್ಸಲ ಎಲ್ಲ ಒಬ್ಬರು ಮದುವೆ ಕರೆದ್ರು. ನೈಗೆ ಸಲ ಹೇಳಿದ್ದೀನಿ, ಮದುವೆಗೆಲ್ಲ ಕರೆದ್ರೆ ನಾವೇನು ಮಾಡಿದ್ವು, ಎಲ್ಲ ಪ್ರೇಯರ್ ಗಿಯರ್ ಎಲ್ಲ ಮುಗಿಸ್ಕೊಂಡು ಹೋದೋ. ರಿಸೆಪ್ಷನ್ ಏನಾಗ್ತಿತ್ತು? ನಡೀತಿತ್ತು. ರಿಸೆಪ್ಷನ್ ನಡೆದ್ಮೇಲೆ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದು. ಎಲ್ಲರೂ ಊಟ ಮಾಡಿ ಹೋಗಿದ್ದಾರೆ. ನಮ್ಮದೇ ಲಾಸ್ಟು. ಏನು? ನಮ್ಮದೇ ಲಾಸ್ಟು. ಎಲ್ಲ ಖಾಲಿ ಆಗಿತ್ತು. ಫ್ರೆಶ್ ಐಟಮ್ ಎಲ್ಲ ಏನಾಗಿತ್ತು? ಖಾಲಿ ಆಗಿತ್ತು. ಲಾಸ್ಟ್ಗೆ ರೈಸ್ ಉಳ್ಕೊಂಡಿತ್ತು. ಮೇನು ರೈಸು. ಆಮೇಲೆ ಅಲ್ಲಿ ಸೌಂಡ್ ಬರ್ತಾ ಇದೆ, ಕಡ 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 ಅಂತ ಏನಾಗ್ತಾ ಇದೆ. ನಮ್ಗೆ ಗೊತ್ತಾಯ್ತು ಎಲ್ಲ ಏನಾಗ್ಬಿಟ್ಟಿದೆ, ಖಾಲಿ ಆಗಿದೆ. ಸರಿ, ನಮ್ಮನ್ನು ಹಂಗೆ ಕಳಿಸ್ಬಾರ್ದಲ್ಲ ಅಂದ್ಬಿಟ್ಟು ಏನು ಮಾಡಿದ್ರು, ಇರೋ ಸಾರಿಗೆ ನೀರು ಹಾಕ್ಬಿಟ್ರು. ನೀರು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಏನಾಗ್ತಾ ಇದ್ದಾರೆ, ಆಗ್ತಾ ಇದ್ರೆ ಅದು ಟೇಬಲಿಂದ ಓಡ್ತಾ ಇದೆ ಅಂತ. ಆಗ ನಾವು ಆಲೋಚನೆ ಮಾಡಿದ್ರೆ ಸದ್ಯಕ್ಕೆ ಇದೆಲ್ಲ ಇಲ್ಲೇ ಇಲ್ಲ ಹೇಳ್ರಿ, ಇರಲಿ ಅಂದ್ಬಿಟ್ಟು ಮನೆಗೆ ಬಂದ್ಬಿಟ್ಟು ಚಿತ್ರಾನ್ನ ಮಾಡ್ಕೊಂಡು ತಿಂದ್ಬಿಟ್ಟು. ಗಮನಿಸಿ ಕೇಳ್ರಿ, ದಯವಿಟ್ಟು ಅರ್ಥ ಮಾಡ್ಕೊಂಡಿದ್ದೆ ಜನರೇ. ಈ ಭೂಮಿ ಮೇಲೆ ನಮಗೆ ಬೇರೆ ಬೇರೆ ಎಲ್ಲ ಇದೆ, ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ನಮಗೊಂದು ಶಿಸ್ತಿಲ್ಲ ಅಂದರೆ ನಾವು ಬೆಳೆಯೋಕ್ಕಾಗಲ್ಲ. ಏನು ಶಿಸ್ತಿಲ್ಲ ಅಂದರೆ ಏನಕ್ಕಾಗಲ್ಲ, ಬೆಳೆಯೋದಕ್ಕೆ ಆಗಲ್ಲ. ಅದನ್ನೇ ಹೇಳಿದೆ, ಆಶೀರ್ವಾದ ಎಲ್ಲರ ಮೇಲೂ ಇದೆ, ಆದರೆ ನಿರ್ದಿಷ್ಟ ವ್ಯಕ್ತಿಗಳ ಮೇಲೆ ಮಾತ್ರ ದೇವರ ಆಶೀರ್ವಾದ ಯಾವಾಗಲೂ ಕೇಂದ್ರೀಕೃತವಾಗಿರುತ್ತೆ. ಅದು ಅವನೇ ಯಾರು? ಹಗಲು ಇರುಳು. ಹೇಳ್ರಿ, ಹಗಲು ಇರುಳು. ಹೇಳ್ತಾ ಅಯ್ಯೋ ಪಾಸ್ಟ್ರೆ ಹಗಲೆಲ್ಲ ಸ್ತೋತ್ರ ಮಾಡ್ತೀವಿ, ಇರಳೆಲ್ಲ ಏನಾಗ್ತೀವಿ. ನೀವು ಮಾಡ್ಬೋದು, ಸ್ತೋತ್ರ ಮಾಡ್ಬೋದು, ಆದರೆ ಸೇವೆಯಲ್ಲಿ ಪಾತ್ರ ಏನು ಅನ್ನೋದು ಭಾಳ ಮುಖ್ಯ. ದೇವ್ರ ವಿಷಯದಲ್ಲಿ ನಿಮ್ಮ ಪಾತ್ರ ಏನು ಅನ್ನೋದು ಭಾಳ ಮುಖ್ಯ. ಗಮನಿಸಿ ಕೇಳಿದ್ದೆ ಜನರೇ. ಅವ್ನು ಬೆಳಿಬೇಕು. ಹೇಳ್ರಿ, ಸ್ವಲ್ಪ ಜೋರಾಗಿ ಹೇಳೋಣ. ಬೆಳಿಬೇಕು. ದೇವ್ರ ಮಕ್ಕಳು ಏನಾಗಬೇಕು ಹೇಳ್ರಿ? ಸ್ವಲ್ಪ ಜೋರಾಗಿ ಹೇಳೋಣ. ಬೆಳೆಯಬೇಕು, ಬೆಳೆಯಬೇಕು. ನೋಡಿ, ಮೊದಲು ಯೋಸೇಪ ನೋಡುವಂಥ ಒಂದು ಸಂದರ್ಭದಲ್ಲಿ ಅವನಿಗೆ ಅಷ್ಟು ಬೆಳವಣಿಗೆ ಇರಲಿಲ್ಲ. ಯಾರಿಗೆ? ಯೋಸೇಪನಿಗೆ. ಯೋಸೇಪ ಯೋಸೇಪನ ಮೇಲೆ ದೇವರ ಆಶೀರ್ವಾದ ಇತ್ತು, ಇಲ್ಲ ಅಂತ ಹೇಳೋದ ಕಾಲ. ಆದರೆ ಯೋಸೇಪನ ಸಮಸ್ಯೆ ಏನಪ್ಪ ಅಂದರೆ, ಅವನು ಅಣ್ಣಂದ್ರ ಮೇಲೆ ಯಾವಾಗಲೂ ದೂರ ಹೇಳೋಣ. ಗೊತ್ತಾ ನಿಮಗೆ? ಯಾರ ಮೇಲೆ ಹೇಳ್ರಿ? ಯಾರ ಹತ್ರ ದೂರ ಹೇಳೋಣ? ಯಾರ ಹತ್ರ ದೂರ ಹೇಳೋಣ ಅಂದರೆ ಎಲ್ಲರೂ ಸುಮ್ಮನೆ ಇದ್ದೀರಲ್ಲ. ಯೋಸೇಪ ಯಾರ ಬಳಿಯಲ್ಲಿ ದೂರ ಹೇಳುವನು? ಅದೇ ನೀವೇ ಇದ್ದೀರಲ್ಲ ಪಾಸ್ಟ್ರೆ, ನಿಮ್ಮ ಹತ್ರ ಬಂದ್ಬಿಟ್ಟು ಏನಾಗ್ತಾ ಇದ್ದ? ದೂರ ಹೇಳ್ತಾ ಇದ್ದ ಅಂತ. ಯಾರ ಹತ್ರ ದೂರ ಹೇಳೋರು ಬ್ರದರ್? ಯಾರ ಹತ್ರ ದೂರ ಹೇಳೋರು? ಬಂಗಾರದಂಥ ಪೆನ್ ಇಟ್ಕೊಂಡಿದ್ದೀರಲ್ಲ, ಯಾರ ಹತ್ರ ದೂರ ಹೇಳೋರು? ಅದೇ ಯಾರು ಅವರು ಅಂತ. ಯಾರಪ್ಪ? ಯಾರಾದ್ರೂ ನನಗೇನು? ಯಾರ ಹತ್ರ ದೂರ ಹೇಳೋರು? ಅಪ್ಪ. ಯಾರು ಅಪ್ಪ? ಯಾರು? ಯಾಕೋಬ್. ಏನು ಹೇಳ್ರಿ? ಯಾಕೋಬ. ಸ್ವಲ್ಪ ಜೋರಾಗಿ ಹೇಳ್ರಿ. ಯಾಕೋಬನು. ಎಷ್ಟು ವರ್ಷ ಅವನಿಗೆ?
17 ವರ್ಷ. ಸ್ವಲ್ಪ ಜೋರಾಗಿ ಹೇಳೋಣ. 17 ವರ್ಷದಿಂದ ಸಭೆಯಲ್ಲಿರೋ ಅಲ್ಲೆಲ್ಲೂ ಹೇಳೋಣ. ಎಷ್ಟು ವರ್ಷ ಆಯಿತು? 15 ಏನಾಗಿದೆ? ತುಂಬಿಲ್ಲ? 16 ತುಂಬಿಲ್ಲ? ಮತ್ತು 17 ಆಯ್ತಲ್ಲ. ಸರಿ, ನನ್ನ ಕಡೆ ಏನಾದರೂ ಗಮನ ಕೊಡಿ. ಅಷ್ಟೇ, ನನಗೆ ನೋಡಿದ್ರೆ 45, ನೀವು ನೋಡಿದ್ರೆ ಇನ್ನೂ 17 ಅಂತ ಏನಾಗ್ತಾ ಇದ್ದೀರಾ, ಹೇಳ್ತಾ ಇದ್ದೀರಲ್ಲ. ಸರಿ, 17 ವರ್ಷ. ಎಷ್ಟು ವರ್ಷ ಹೇಳ್ರಿ? 17 ವರ್ಷ. ಯಾರಾದರೂ ಇದ್ದೀರಾ 17 ವರ್ಷದವ್ರು ಇಲ್ಲಿ? 17 ವರ್ಷ. ಎಷ್ಟು ವರ್ಷ? ಎಷ್ಟು ವರ್ಷ? 18? 15. 17. ಏನು ಹೇಳ್ರಿ? 17. ಗಮನಿಸಿ ಕೇಳ್ರಿ. 17 ವರ್ಷ. 17 ವರ್ಷ ಅವನು ಏನು ಮಾಡ್ತಾ ಇದ್ದ ಅಂದರೆ, ಗಮನಿಸಿ ಕೇಳ್ರಿ, ಅಣ್ಣಂದಿರು ಏನು ಮಾಡುವಾಗ? ಕೆಟ್ಟ ಕೆಲಸ ಮಾಡುವಾಗ. ಹೇಳೋಣ. 37 ಆದಿಕಾಂಡ 37:2. ಆದಿಕಾಂಡ 32:7. ಅವ್ರೇನು ಮಾಡ್ತಾಯಿದ್ರು? ಆಡುಗಳನ್ನ ಕುರಿಗಳನ್ನ ಮೇಯಿಸ್ತಾ ಇದ್ರು. ಅವ್ರು ಏನಾದರೂ ಕೆಟ್ಟ ಕೆಲಸ ಮಾಡುವಾಗ ಅವನು ಬಂದ್ಬಿಟ್ಟು ಏನು ಮಾಡ್ತಾ ಇದ್ದ? ಅಪ್ಪನ ಹೇಳ್ತಾ ಇದ್ದ. ತಂದೆಗೆ ಏನಾಗ್ತಾ ಇದ್ದ? ಹೇಳ್ತಾ ಇದ್ನ ಹೇಳ್ರಿ, ಹೇಳ್ತಾ ಇದ್ದ. ಅಣ್ಣಂದ್ರ ಮೇಲೆ ತಮ್ಮ ಏನಾಗ್ತಾ ಇದ್ದ? ದೂರ ಹೇಳ್ತಾ ಇದ್ದ. ಆದರೆ ಆಗ ಅಷ್ಟು ಏನಿರಲಿಲ್ಲ, ಆತನಿಗೆ ಮೆಚುರಿಟಿ ಇರಲಿಲ್ಲ. ಆದರೆ ದೂರ ಹೇಳ್ತಾ ಇದ್ದ, ಬೆಳೆದಿಲ್ಲ. ಆತ್ಮಿಕವಾಗಿ ಇನ್ನೂ ಸಹ ಏನಾಗಿಲ್ಲ, ಬೆಳೆದಿಲ್ಲ. ಆದರೆ ದೇವರ ಆಶೀರ್ವಾದ ಅವನ ಮೇಲಿತ್ತು. ಹಲ್ಲೆಲೂಯಾ. ಯಾರ ಆಶೀರ್ವಾದ? ದೇವರ ಆಶೀರ್ವಾದ ಅವನ ಮೇಲೆ ಇತ್ತು. ಈ ಸ್ಟೋರಿ ನಿಮಗೆ ಸಾಮಾನ್ಯವಾಗಿ ಗೊತ್ತು. ಯಾರ ಸ್ಟೋರಿ? ಯೋಸೇಫನ ಸ್ಟೋರಿ. ದೇವಜನರೇ, ಇದೇ ಅಣ್ಣಂದರು ಇದೇ ಯೋಸೇಫನಿಗೆ ಅಡ್ಡ ಬೀಳ್ತಾರೆ ಒಂದು ದಿನ. ಆಗ ದೂರ ಹೇಳಿದ್ನ ನೋಡಿ, ವ್ಯತ್ಯಾಸ ಅರ್ಥ ಆಗ್ತಾ ಇದೆಯಾ? ಇದೇ ಅಣ್ಣಂದರು ಯಾರ ಮೇಲೆ? ಯಾರ ಮುಂದೆ? ಯೋಸೇಫನ ಮುಂದೆ ಏನಾಗ್ತಾರೆ? ಅಡ್ಡ ಬೀಳ್ತಾರೆ. ಆದರೆ ಯೋಸೇಫ್ ಏನು ಮಾಡಲ್ಲ? ದೂರ ಹೇಳಲ್ಲ. ಅಣ್ಣಂದರು ಮಾಡಿದಂಥ ಎಲ್ಲ ತಪ್ಪುಗಳನ್ನ ಏನು ಮಾಡ್ತಾನೆ? ಅವನು ಕ್ಷಮಿಸಿಬಿಡ್ತಾನೆ. ಯಾಕೆ? ದೇವರಲ್ಲಿ ಆತ ಬೆಳೆದಿದ್ದ. ಅರ್ಥ ಆಗ್ತಾ ಇದೆಯಾ ಬ್ರದರ್? ದೇವರಲ್ಲಿ ಏನಾಗಿದ್ದ? ಆತ ಬೆಳೆದಿದ್ದ. ನಾನು ನಿಮ್ಗೆ ಹೇಳ್ತೇನೆ, ಗಮನಿಸಿ ಕೇಳ್ರಿ. ಕರ್ತನ ಪಂಕ್ತಿಯಲ್ಲಿ ಭಾಗವಹಿಸ್ತೇವೆ. ದೇವಜನರೇ, ನಮಗಿನ್ನೂ ಬೆಳಿಬೇಕು. ನಾವು ಸಾಲಲ್ಲ. ಬೆಳೆದಿರೋದೇನಾಗಲ್ಲ, ಸಾಲಲ್ಲ. ಏನಾದರೂ ಒಂದು ತ್ಯಾಗ ಮಾಡಬೇಕು. ತ್ಯಾಗ ಮಾಡುವಾಗ ಮಾತ್ರ ದೇವ್ರಿಗೆ ಇಷ್ಟ ಇಲ್ಲದ ಎಲ್ಲ ರೋಗಗಳು ಹೊರಟೋಗುತ್ತೆ. ಇಲ್ಲ ಅಂದರೆ ಇನ್ನೂ ತುಸು ತೂಕಡಿಕೆ, ಇನ್ನೂ ತುಸು ನಿದ್ದೆ, ಇನ್ನೂ ತುಸು ಕೈ ಬಡತನ. ನಿಮ್ಮ ಹತ್ರ ಹಣ ಇದೆ, ಆದರೆ ಏನು? ಬಡತನ. ಮನೆ ಇದೆ, ಬಡತನ. ಎಲ್ಲ ಇದೆ, ಬಡತನ. ಏನಿಲ್ಲ, ಆಶೀರ್ವಾದ ಇಲ್ಲ. ಹಲ್ಲೆಲೂಯಾ. ನೋಡಿ, ಕೆಳಗಡೆ ನಾವು ಓಡ್ತೇವೆ. ಬೆಳೆಯೋನು ಫಲ ಕೊಡ್ತಾನೆ. ಹೇಳ್ರಿ, ಅಂಥ ಮರವು ಏನಾಗುತ್ತೆ? ತಕ್ಕ ಕಾಲದಲ್ಲಿ. ಹೇಳ್ರಿ, ಸ್ವಲ್ಪ ಜೋರಾಗಿ ಹೇಳ್ರಿ. ತಕ್ಕ ಕಾಲದಲ್ಲಿ, ಟೈಮ್ಗೆ ಕರೆಕ್ಟಾಗಿದೆ ಜನರೇ, ಅದು ಫಲ ಕೊಡುತ್ತೆ. ಹೌದಾ? ಏನು? ಟೈಮ್ ಕರೆಕ್ಟಾಗಿ ಏನಾಗುತ್ತೆ ಹೇಳ್ರಿ? ಫಲ ಕೊಡುತ್ತೆ. ಹೌದಲ್ವಾ? ನೀವು ನೋಡಿರಿ, ತೆಂಗಿನ ಮರಗಳಿಲ್ಲೆಲ್ಲ ಸುತ್ತಮುತ್ತ ಇದೆಯಲ್ಲ. ನೀವೆಲ್ಲಾದರೂ ತೆಂಗಿನ ಮರ ಫಲ ಕೊಡದೇ ಇರುವಂಥ ದಿನವನ್ನು ನೋಡಿದ್ದೀರಾ? ಹೇಳ್ರಿ. ಅದಕ್ಕೇನಾದರೂ ಇಂಥ ಒಂದು ಸೀಸನ್ ಇದೆಯಾ? ಇದೇ ಸೀಸನಲ್ಲಿ ಏನು ಕೊಡಬೇಕಂತ ಇದೆಯಾ? ಇಲ್ಲ. ನೀವು ನೋಡ್ರಿ, ಅದರಲ್ಲಿ ಯಾವಾಗಲೂ ಏನಿರುತ್ತೆ ಹೇಳ್ರಿ? ಈಗ ನಾನು ಆಲೋಚನೆ ಮಾಡಿದೆ, ಎಲ್ಲರೂ ಗುಂಡಿ ತೆಗೆದು ನೆಡಬೇಕು ಅಂದ್ಬಿಟ್ಟು. ಏನು ಮಾಡಬೇಕು? ನೆಟ್ಬಿಡ್ಬೇಕಷ್ಟೆ. ಬಂದು ಏನಾಗಬೇಕು? ನೆಟ್ಟರೆ ತಾನೇ ಆ ಕಡೆ ಈ ಕಡೆ ಎಲ್ಲೂ ಏನಾಗಲ್ಲ, ಹೋಗಲ್ಲ. ಆಗ ಅಟ್ಲೀಸ್ಟ್ ಆಗಲೇ ಆದರೆ ಏನಾಗ್ತಾರೆ? ಫಲ ಕೊಡ್ತಾರಾ? ಅವು ಮತ್ತೆ ಇನ್ನೊಂದು ಸಲ ನೋಡ್ರಿ, ಆ ತೆಂಗಿನ ಮರಗಳಿಗೂ ಒಂದು ಟೈಮ್ ತನಕ ನೀವು ಅದನ್ನು ಪೋಷಣೆ ಪಾಲನೆ ಏನು ಮಾಡ್ತಾ ಬಂದರೆ ಅದೇನಾಗ್ತಾ ಇರುತ್ತೆ ಹೇಳ್ರಿ? ಫಲ ಕೊಡುತ್ತಲೇ ಇರುತ್ತೆ. ಹೇಳ್ರಿ, ಫಲ. ಸ್ವಲ್ಪ ಜೋರಾಗಿ ಹೇಳ್ರಿ,
ಫಲ ಕೊಡುತ್ತಲೇ ಇರುತ್ತೆ, ಫಲ ಕೊಡುತ್ತಲೇ ಇರುತ್ತೆ. ಮತ್ತೆ ಈಗ ನೋಡಿ ಒಂದು ಕಾಲಘಟ್ಟ ಬಂದಾಗ ನೀವು ಅದನ್ನು ಪೋಷಣೆ ಮಾಡ್ತಲೇ ಇರಿ, ಅದು ಮಾತ್ರ ಏನಾಗುತ್ತೆ ಹೇಳ್ರಿ, ಫಲ ಕೊಡುತ್ತಲೇ ಇರುತ್ತೆ. ಬಾಡುವಂತ ಏನು ಆ ತೆಂಗಿನ ಗರಿ ಇದೆಯಲ್ಲ ಅದು ಮಾತ್ರ ಬಿದ್ದು ಹೋಗುತ್ತೆ. ಆದರೆ ನೀವು ನೋಡ್ರಿ ಅದು ಯಾವಾಗಲೂ ಹೇಗಿರುತ್ತೆ ಹೇಳ್ರಿ, ಹಸುರಾಗೇ ಇರುತ್ತೆ. ಎಷ್ಟು ಜನ ಗಮನಿಸಿದ್ದೀರಿ ಅದನ್ನು? ಗಮನಿಸಿದ್ದೀರಾ ಇಲ್ವೇಳ್ರಿ? ನಾವೇನಕ್ಕೆ ಹಸುರಾಗಿರಬಾರ್ದು? ಅಷ್ಟೇ ಹಸುರಾಗಿದ್ರೆ ಯಾವ ರೋಗ ಅದು? ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಆ ಹಸಿರ ಬಗ್ಗೆ ಏನಾಗ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ಇದು ಏನು ಹಸಿರು? ಪ್ರಾಸ್ಪರಿಟಿ, ಸಮೃದ್ಧಿ. ಏನು ಹೇಳ್ರಿ? ಸಮೃದ್ಧಿ. ಹೌದಾ? ಹಸಿರು ಏನನ್ನ ತೋರಿಸುತ್ತೆ? ಸಮೃದ್ಧಿ, ಸಮೃದ್ಧಿ. ಅಲ್ಲೆಲೂಯ. ಮತ್ತೆ ಹಸಿರಾಗಿರೋ ಒಂದು ಬಟ್ಟೆ ಹಾಕೊಂಡು ಬಂದ ತಕ್ಷಣ ನಮಗೇನು ಸಿಗುತ್ತೆ? ಸಮೃದ್ಧಿ ಸಿಗುತ್ತೆ ಅಂತನೂ ಅಲ್ಲ. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರು. ಅಂಥ ಮರವು ಏನಾಗುತ್ತೆ? ತಕ್ಕ ಕಾಲದಲ್ಲಿ ಫಲ. ನೋಡ್ರಿ, ಅದರ ಎಲೆ ಬಾಡುವುದೇ ಇಲ್ಲ. ಸ್ವಲ್ಪ ಜೋರಾಗಿ ಹೇಳೋಣ. ಅದರ ಎಲೆ ಏನಾಗೋದಿಲ್ಲ, ಬಾಳೋದಿಲ್ಲ. ನಾವು ಮೇಕಪ್ ಮಾಡಿಕೊಂಡ್ರೆ ಎಷ್ಟೊತ್ತು ಫ್ರೆಶ್ ಆಗಿರ್ತೀವಿ? ಯಾರು ಏನು ಹೇಳ್ತಾ ಇಲ್ವಲ್ಲ? ಎಷ್ಟೊತ್ತು ಫ್ರೆಶ್ ಆಗಿರ್ತೀವಿ ಮೇಕಪ್ ಮಾಡಿಕೊಂಡ್ರೆ? ನಿಮ್ಮನ್ನು ಕೇಳೋಂಗಿಲ್ಲ, ನಾವು ಮಾಡೋಲ್ವಲ್ಲ ಮೇಕಪ್, ಅದಕ್ಕೆ ನಿಮ್ಗೆ ಕೇಳ್ತೀವಿ. ಎಷ್ಟೊತ್ತು ಫ್ರೆಶ್ ಆಗಿರ್ತೀವಿ ಹೇಳ್ರಿ? ಎಷ್ಟೊತ್ತು ಫ್ರೆಶ್ ಆಗಿರ್ತೀವಿ ಅಂದರೆ ನನಗೆ ಗೊತ್ತಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀವಿ. ಎಷ್ಟು ಗಂಟೆ ಹೋಗ್ಲಿ, ಎಷ್ಟೊತ್ತಲ್ಲ, ಎಷ್ಟು ಗಂಟೆ. ನಮ್ಗೆ ಆಸೆ ಅಟ್ಲೀಸ್ಟ್ ಆ ಫಂಕ್ಷನ್ ಮುಗಿಯೋ ತನಕನಾದರೂ ಹೇಗಿರ್ಬೇಕು, ನಾವು ಫ್ರೆಶ್ ಆಗಿರಬೇಕು. ಮತ್ತೆ ಮನೆಗೆ ಬಂದ ಮೇಲೆ ಅದೇ ಏನು ಹೇಳ್ರಿ, ಅದೇ ಕಲ್ಲರ್ ಮಾತ್ರ ಏನಾಗಲ್ಲ, ಚೇಂಜ್ ಆಗಲ್ಲ. ಅಲ್ಲಿ ಮಾತ್ರ ಪಳ 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 ಅಂತ ಏನಾಗ್ತಾ ಇರ್ತೀವಿ, ನಾವು ಹೊಳಿತಾ ಇರ್ತೇವೆ. ಮನೆಗೆ ಬಂದಮೇಲೆ ಅಲ್ಲೇ ಕೊಳ 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 ಆಗ್ಬಿಡುತ್ತೆ. ಆದರೆ ಆತ್ಮಿಕ ಕ್ಷೇತ್ರದಲ್ಲಿ ನೀನು ಅಲ್ಲಿದ್ದರೂ ಫಲಿಸಬೇಕು, ಇಲ್ಲಿದ್ದರೂ ಫಲಿಸಬೇಕು. ಬೆಳಿಗ್ಗೆ ಆದರೂ ಫಲಿಸಬೇಕು, ರಾತ್ರಿ ಆದರೂ ಏನಾಗಬೇಕು, ಅದನ್ನೇ ಹೇಳೋದು ಹಗಲು ರಾತ್ರಿ. ಹೇಳ್ರಿ, ಹಗಲು ರಾತ್ರಿ. ಸ್ವಲ್ಪ ಜೋರಾಗಿ ಹೇಳೋಣ, ಹಗಲು ರಾತ್ರಿ, ಹಗಲು ರಾತ್ರಿ. ಮಲಗಬೇಕಾದ್ರೆ ಪ್ರಾರ್ಥನೆ ಮಾಡಿ ಮಲಗಿ, ಮಲಗಬೇಕಾದ್ರೆ ಬೈಬಲ್ ಓದಿ ಏನಾಗಿ ಮಲಗಿ. ಗಮನಿಸಿ ಕೇಳ್ರಿ, ಆ ಫಿಲಿಮ್ ನೋಡಿ, ಈ ಫಿಲಿಮ್ ನೋಡಿ, ಆ ಸೀರಿಯಲ್ ನೋಡಿ, ಈ ಸೀರಿಯಲ್ ನೋಡಿ, ಅವೆಲ್ಲ ಪ್ರಯೋಜನ ಇಲ್ಲ. ಈಗೆಲ್ಲ ಏನು ಎಲ್ಲ ಯೂಟ್ಯೂಬ್. ಏನು ಹೇಳ್ರಿ, ಯೂಟ್ಯೂಬ್. ನಾವು ಮೊದಲು ಪಂಚರ್ ಆಗದಂಗೆ ನಾವು ಕರೆಕ್ಟಾಗಿರ್ಬೇಕಷ್ಟೆ. ಯಾಕಂದರೆ ಟ್ಯೂಬೇ ಏನಾದರೆ ಹೋದರೆ ಮುಗೀತು ಕತೆ. ಹೌದಾ ಬ್ರದ? ಫಾಸ್ಟ್ರಿ ಈಗೆಲ್ಲ ಟ್ಯೂಬ್ಲೆಸ್ ಆದರೂ ಅದು ಪಂಚರ್ ಆಗುತ್ತೆ. ಆ ಟ್ಯೂಬು, ಈ ಟ್ಯೂಬು, ಆ ಟ್ಯೂಬು, ಈ ಟ್ಯೂಬು ಅಂದ್ಬಿಟ್ಟು ನಾವು ಪಂಚರ್ ಆಗದಂಗೆ ಇರಬೇಕು. ಅವೆಲ್ಲ ನಮ್ಮನ್ನು ಏನಾಗುತ್ತೆ ಹೇಳ್ರಿ, ಪಂಕ್ಚರ್ ಮಾಡುತ್ತೆ. ಕೇಳ್ರಿ, ಕಡೆಯದಾಗಿ ನಿಮ್ಗೆ ಹೇಳುವಂಥದ್ದು, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ಇರುವೆನು. ಬ್ರದರ್, ಸಿಸ್ಟರ್, ನಾನು ಹೇಳ್ತೀನಿ, ವರ್ಷದ 2ನೇ ತಿಂಗಳಿದು. ದಯವಿಟ್ಟು ಬೆಳೀರಿ. ಇನ್ನೂ ಸಾಲದು ಬೆಳೆದಿರೋದು ನೀವು. ಪ್ರಾರ್ಥನೆ ಸಾಲದು, ಆರಾಧನೆ ಸಾಲದು. ಸಿಸ್ಟರ್ ಗಮನಿಸ್ಕೇಳಿ, ನಿಮ್ಮ ಉಪವಾಸ ಸಾಲದು, ಈ ಕರ್ತನಿಗಾಗಿ ಬರ್ತಾ ಇರೋವಂಥದ್ದು ಸಾಲದು, ಮಾಡ್ತಾ ಇರೋವಂಥದ್ದು ಸಾಲದು. ಹೇಳ್ರಿ ಹಲ್ಲೆಲೂಯ. ಈಗ ನೀವೇ ಸ್ವಲ್ಪ ಒಂದೇ ಒಂದು ಚಿಕ್ಕದಾಗಿ ಉದಾಹರಣೆ ಹೇಳ್ತೀನಿ ಕೇಳ್ರಿ. ಈಗ ನೀವು ಮನೆಯಲ್ಲಿ ಇಬ್ಬರಿದ್ದಾಗ ನಿಮಗೆ ಸ್ವಲ್ಪ ಆದಾಯ ಬಂದರೆ ಏನು ಹೇಳ್ರಿ, ಸಾಕು. ಹೌದಾ? ಸಾಕಲ್ವ ಹೇಳ್ರಿ? ಮಕ್ಕಳು ಹುಟ್ಟಿದ ಮೇಲೆ ಆದಾಯ ಬೇಕಾಗತ್ತ, ಸಾಕಾಗತ್ತಾ? ಹೌದಾ? ಯಾಕೆ? ಹೌದಾ? ಆಗ ಏನಾಗಬೇಕು, ಆದಾಯ ಏನಾಗಬೇಕು, ಹೆಚ್ಚಾಗಬೇಕು. ಸರಿ, ಆ ಮಕ್ಕಳು ಇನ್ನೂ ಬೆಳೆದ್ರು, ಆಗ ಹೌದಾ? ಸರಿ, ಇನ್ನೂ ಬೆಳೆದ್ರು, ಆಮೇಲೆ ಆಗ ನೆನೆಸ್ತೀವಿ, ಈ ಮನೆ ಏನಾಗ್ತಾ ಇಲ್ಲ, ಯಾಕೋ ಸಾಕಾಗ್ತಿಲ್ಲ. ಈ ಬೈಕ್ ಯಾಕೋ ಏನಾಗ್ತಾ ಇಲ್ಲ, ಆಲೋಚನೆಗಳೆಲ್ಲ ಏನಾಗುತ್ತೆ ಬ್ರದರ್ ಹೇಳ್ರಿ, ಬದಲಾಗುತ್ತೆ. ಒಂದೊಂದಾಗಿ ಸಿಸ್ಟರ್ ಏನಾಗುತ್ತೆ ಹೇಳ್ರಿ, ಬದಲಾಗುತ್ತೆ. ಅಂದರೆ ಏನಾಗಬೇಕು, ಬೆಳಿಬೇಕು. ಹೇಳ್ರಿ, ಅದೇ ಯಾಕೆ ಆತ್ಮಿಕ ವಿಚಾರದಲ್ಲಿ ಆಗಲ್ಲ? ಹೇಳ್ರಿ, ಯಾಕಾಗಲ್ಲ? 10 ವರ್ಷ ಆಯಿತು, 15 ವರ್ಷ ಆಯಿತು, ಇನ್ನೂ ಏನು ಹೇಳ್ರಿ, ಹಾಗೇ ಇದೀವಲ್ಲ, ಇನ್ನೂ ಹಾಗೇ ಇದೀವಲ್ಲ ಅಂದರೆ ಯೋಚನೆ ಮಾಡಬೇಕು. ಸಿಸ್ಟರ್ ಏನು ಹೇಳ್ರಿ,
ಬೆಳೆ ಬೆಳೆ ಬದಲಾಗು. ಚರ್ಚಿಗೆ ಕಾಲಿಟ್ಟ ದಿನದಿಂದ ಮೊದಲುಗೊಂಡು ಅದೇ ಟೈಮು ಏನು ಹೇಳ್ರಿ, ಅದೇ ಪ್ರಾರಂಭ, ಅದೇ ಏನು ಹೇಳ್ರಿ ಎಂಡಿಂಗ್. ಅಂದರೆ ಬೈಬಲ್ ಹೇಳ್ತಾ ಇದೆ, ಮಗನೇ ಮಗಳೇ ಬೆಳೆ ನೀನು. ಅಂದರೆ ಉದ್ಧಾರ ಆಗು, ಬದಲಾಗು, ಬಾಡಬೇಡ, ಬಾಡಿ ಹೋಗಬೇಡ. ದೇವ್ರು ಎಂಕರೇಜ್ ಮಾಡ್ತಾ ಇದ್ದಾರೆ ನಿಮ್ಮನ್ನ, ಸಾಯಿಸ್ತಾ ಇಲ್ಲ, ಕೆಳಗೆ ಆಗ್ತಾ ಇಲ್ಲ. ಏನಾಗು ಹೇಳ್ರಿ, ನೀನು ಎಲ್ಲಿದೀಯಾ? ನೀರಿನ ಕಾಲುವೆ. ನೀರು ಏನು? ದೇವರ ವಾಕ್ಯ. ಸಭೆಯಲ್ಲಿ ಏನು ಸಿಗುತ್ತೆ? ನೀರು ಸಿಗುತ್ತೆ. ದೇವರ ವಾಕ್ಯ ಏನಾಗುತ್ತೆ? ಸಿಗುತ್ತೆ, ಪಾಲನೆ ಸಿಗುತ್ತೆ, ಪೋಷಣೆ ಸಿಗುತ್ತೆ, ಬೆಳೆ. ಹಲ್ಲೆಲೂಯಾ. ಇನ್ನು ಅದೇ ಏನು ಹೇಳಿದ್ದೆ ಜನ, ಪರಿಸ್ಥಿತಿಯಲ್ಲಿ ಏನಾಗಬಾರ್ದು, ನಾವು ಇರಬಾರ್ದು. ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ನಮ್ಮ ಲೈಫ್ ಸ್ಟೈಲ್ನ ಏನಾಗಬೇಕು? ಸ್ವಲ್ಪ ಜೋರಾಗಿ ಹೇಳ್ರಿ, ಬದಲಾವಣೆ ಮಾಡ್ಕೊ. ಏನೋ 1 ವಾರ 2 ವಾರ ಅಂದರೆ ಪರವಾಗಿಲ್ಲ. ನಮಗೆ ಅದೇ ಏನಾಗಿರಬಾರ್ದು ಹೇಳ್ರಿ, ಸ್ವಲ್ಪ ಜೋರಾಗಿ ಹೇಳ್ರಿ, ರೂಢಿ ಆಗಬಾರ್ದು. ಅದೇ ರೂಢಿ ಆಗಬಾರ್ದು. ದೇವರಲ್ಲಿ ಬೆಳಿಬೇಕು ಜನರೇ. ಎಲ್ರಿಗೂ ಸಮಸ್ಯೆ ಇದೆ, ನಾನು ಹೇಳ್ತೀನಲ್ಲ, ಎಲ್ರಿಗೂ ನಾ ಪದೇ ಹೇಳ್ತೀನಿ, ಎಲ್ರಿಗೂ ನನಗೂ ಸಮಸ್ಯೆ ಇದೆ, 100 ಸಮಸ್ಯೆ ಇದೆ. ಆದರೂ ಕರ್ತನಿಗಾಗಿ ನಾವೇನಾಗ್ತಾ ಇದ್ದೀವಿ? ನಾವು ಬೆಳೀತಾ ಇದ್ದೇವೆ, ಜೀವಿಸ್ತಾ ಇದ್ದೇವೆ. ಏನಾದರೂ ಮಾಡಬೇಕು. ಆಗ ಮಾತ್ರನೇ ಕಡ್ಡೇ ವಾಕ್ಯ, ಅವನ ಕಾರ್ಯವೆಲ್ಲ ಸಫಲವಾಗು. ಈ ವಾಕ್ಯವನ್ನ ಹೇಳ್ರಿ. ಎಷ್ಟು ಜನರ ಕಾರ್ಯ ಸಫಲ ಆಗಬೇಕು? ಹಲ್ಲೆಲೂಯಾ. ಬೇಡೆ ಹಲ್ಲೆಲೂಯಾ ಯಾವಾಗಲೂ ಹೇಳ್ತಾನೆ ಇರ್ತೀರಾ? ಕೈ ಎತ್ತಿ ತೋರಿಸಿ. ಒಬ್ಬರಿಗೆ ಒಂದಿಷ್ಟು ಸಫಲ ಆದರೆ ಸಾಕು ಸ್ವಾಮಿ, ಒಂದಿಷ್ಟು ಸಫಲ ಆದರೆ ಸಾಕು ಸ್ವಾಮಿ. ಇನ್ನೊಂದು ಮುಕ್ಕಾಲು ಇಷ್ಟು ಸಫಲ ಆದರೆ ಏನು ಹೇಳಿ ಸಾಕು ಸ್ವಾಮಿ. ಇನ್ನೂ ಕೆಲವರು ಪರವಾಗಿಲ್ಲ, ಸ್ವಾಮಿ ಇಷ್ಟು ಸಫಲ ಆಗಬೇಕು ಸ್ವಾಮಿ, ಇಷ್ಟು. ಅದೇ ಆಗಲೇ ನೋಡಿ, ಆಗಲೇ ಸೋಂಬೇರಿತನ. ಕೈ ಎತ್ತರಿ. ನೀವೇನು ಟಾಟಾ ಮಾಡ್ತಾ ಇಲ್ಲ, ಇದು ಗುರುತಲ್ಲ. ಇದು ಏನು? ಓಟ್ ಹಾಕೋದಕ್ಕೆ. ಗಮನಿಸಿ ಕೇಳ್ರಿ, ಏನಾಗಬೇಕು ನಿಮಗೆ ಗೊತ್ತಾ? ನಿಮ್ಗೆ ಗೊತ್ತಾ ದೇವ್ ಜನರೇ? ಮೋಶೆ ಏನು ಕೈಗಳನ್ನು ಎತ್ತುವಾಗಲೆಲ್ಲ ಇಸ್ರಾಯೇಲ್ರು ಏನಾಗ್ತಾ ಇದ್ರು? ಬಲಗೊಳ್ತಾ ಇದ್ರು. ನೆಕ್ಸ್ಟ್ ವೀಕ್ ತನಕ ಹಿಂಗೆ ಇರಬೇಕು. ಎದ್ದು ನಿಂತ್ಕೊಳ್ಳೋಣ, ನಮ್ಮನ್ನ ದೇವರು ನಾವು ಒಪ್ಪಿಸ್ಕೊಳ್ಳೋಣ. ಕಾರ್ಯಗಳು ಸಫಲ ಯಾರಿಗೆ ಕಾರ್ಯಗಳು ಸಫಲ ಆಗುತ್ತೆ? ಎಲ್ರಿಗೂ ಅಲ್ಲ ಹೇಳ್ರಿ, ಎಲ್ಲರಿಗೂ ಅಲ್ಲ. ಈಗ ನಾವು ಹೇಳಿದ್ವಲ್ಲ, ಏನು? 2 ವಾಕ್ಯ ಹೇಳ್ರಿ, 2 ವಾಕ್ಯ. ಏನು? ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡು. 2ನೇದು ಹಗಲು ಇರುಳು. ಹೇಳ್ರಿ, ಹಗಲು ಇರುಳು. 3ನೇದು ನಾವು ಬೆಳಿಬೇಕು. 4ನೇದು ನಾವೇನಾಗಬಾರ್ದು ಅದೇ ಜನರೇ, ಬಾಡೋಗಬಾರ್ದು. 5ನೇದಾಗಿ ಏನಾಗ್ತೀವಿ ನಾವು? ಅವನ ಕಾರ್ಯವೆಲ್ಲ ಹೇಳ್ರಿ, ಅವನ ಸ್ವಲ್ಪ ಜೋರಾಗಿ ಹೇಳ. ಅವನ ಕಾರ್ಯವೆಲ್ಲ ಏನಾಗುವವು? ಸಫಲವಾಗುವವು. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ಹಳೆಯದನ್ನು ಯೋಚಿಸದೆ, ಪುರಾತನವಾದ ಚಿಂತಿಸದೆ. ಹಲ್ಲೆಲೂಯಾ. ಹಳೆಯದನ್ನು ಯೋಚಿಸದೆ, ಪುರಾತನವಾದ ಚಿಂತಿಸದೆ, ಹೊಸ